ಹಲೋ ಫ್ರೆಂಡ್ಸ್, ಇವತ್ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಇರೋ ಸಿನಿಮಾ ಗೇಮ್ ಚೇಂಜರ್ ಅಂತ. ಸಿನಿಮಾ ಇರೋ ಒಬ್ಬ IAS ಆಫೀಸರ್, ಅವನಿಗೆ CM ಆಗೋ ಅವಕಾಶ ಸಿಗುತ್ತೆ. ಅದರ ಹಿಂದೆ ಹಲವಾರು ಕಾರಣಗಳು ಕೂಡ ಇರ್ತವೆ. ಹೀರೋ ಒಬ್ಬ ನಿಷ್ಠಾವಂತ IAS ಆಫೀಸರ್. ಅವನು CM ಆದ್ನ ನಂತರ ರಾಜ್ಯವನ್ನ ಹೇಗ್ ಮುಂದೆ ತಗೊಂಡು ಹೋದ ಅನ್ನೋದೇ ಸಿನಿಮಾ ಕತೆ. ಸರಿ, ಜಾಸ್ತಿ ಡ್ರ್ಯಾಗ್ ಮಾಡೋದು ಬೇಡ, ಬನ್ನಿ ಸಿನಿಮಾ ಒಳಗೆ ಹೋಗೋಣ. ಸಿನಿಮಾ ಸ್ಟಾರ್ಟಿಂಗ್ ನಲ್ಲಿ ಆಂಧ್ರ ಪ್ರದೇಶದ CM ಸತ್ಯಮೂರ್ತಿ ಅವರನ್ನ ತೋರಿಸ್ತಾರೆ. ಇವರು ಮಲ್ಕೊಂಡಿದ್ದಾಗ ಅವರಿಗೆ ಕನಸಿನಲ್ಲಿ ಒಬ್ರು ಅಮ್ಮ ಮಗ ಕಾಣಿಸ್ಕೋತಾರೆ. ನಂತರ ಅವ್ರ ಕೈಯಲ್ಲಿ ಮಲ್ಕೊಳ್ಳೋದಕ್ಕಾಗಲ್ಲ, ಉಸಿರುಗಟ್ಟುವಂತೆ ಆಗುತ್ತೆ. ಅದರಿಂದ ಅವಾಗ್ಲೇ ಅವರನ್ನ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಹೋಗ್ಬೇಕಾದ್ರೆ ರಸ್ತೆ ಸೇತುವೆ ಕುಸಿಯೋಕೆ ಟ್ರಾಫಿಕ್ ಜಾಮ್ ಆಗುತ್ತೆ. ಮುಂದೆ ಆಂಬ್ಯುಲೆನ್ಸ್ ಹೋಗೋಕಾಗದೆ CM ನ ಎತ್ಕೊಂಡು ಹಾಸ್ಪಿಟಲ್ಗೆ ಹೋಗ್ತಾರೆ. ಟ್ರಾಫಿಕ್ ಜಾಮ್ ಆಗಿ ನಿಂತಿದ್ದ ಜನಗಳೆಲ್ಲ CM ಬಗ್ಗೆ, ಅವ್ರ ಪಾರ್ಟಿ ಬಗ್ಗೆ ಕೇವಲವಾಗಿ ಆಡೋ ಮಾತುಗಳು CM ಕಿವಿಗೆ ಬೀಳುತ್ತೆ. CM ಸತ್ರು ಜನಗಳು ತಲೆ ಕೆಡಿಸ್ಕೊಳ್ಳೋ ಹಾಗೆ ಕಾಣಿಸ್ತಾ ಇಲ್ಲ, ಅಂದ್ರೆ ಈ ಪಾರ್ಟಿ ಅಷ್ಟರ ಮಟ್ಟಿಗೆ ಕೆಲಸ ಮಾಡಿದ್ದಾರೆ ಅಂತ. ಈ ಕಡೆ ಹಾಸ್ಪಿಟಲ್ ನಲ್ಲಿ CM ದತ್ತು ಮಕ್ಕಳು ಇಬ್ರು, ಮೋಪಿ ದೇವಿ ಮತ್ತು ಮಗಧೀರ ಅನ್ನೋರು, ಅಪ್ಪ ಇವಾಗ ಸತ್ತೋಗ್ತಾರೆ, ಮುಂದಿನ CM ನಾನೇ ಆಗೋದು ಅಂತ ಜಗಳ ಆಡ್ತಾ ಇದ್ದಾರೆ. CM ಸತ್ತೋಗ್ತಾರೆ ಅಂದ್ಕೊಂಡ್ರೆ ಬದುಕಿ ಉಳಿದು ಬಿಡ್ತಾರೆ. ಅದರಿಂದ ಇಬ್ಬರಿಗೂ ತುಂಬಾ ಡಿಸಪಾಯಿಂಟ್ ಆಗುತ್ತೆ. ಮಕ್ಕಳಿಬ್ಬರು ತಾನು ಸಾಯೋದನ್ನೇ ಕಾಯ್ತಾ ಇದ್ದಾರೆ ಅಂತ ತಿಳ್ಕೊಂಡ CM ಸತ್ಯಮೂರ್ತಿ ಅವರು ಸಭಾಪತಿ ಅನ್ನೋ ತನ್ನ ಆತ್ಮೀಯ ಸ್ನೇಹಿತನನ್ನ ಕರೆದು, ನಾವು ಮಾಡಿದ ತಪ್ಪುಗಳು ನಮ್ಮ ಹಿಂದೆನೆ ಹಿಂಬಾಲಿಸ್ಕೊಂಡು ಬರ್ತಾ ಇದೆ, ನಾವು ಇನ್ನಾದ್ರೂ ಸ್ವಲ್ಪ ಆದ್ರೂ ಒಳ್ಳೆ ಕೆಲಸಗಳನ್ನ ಮಾಡಬೇಕು ಅಂತ ಹೇಳ್ತಾರೆ. ಮುಂದಿನ ಸೀನ್ ನಲ್ಲಿ ನಮಗೆ ಹೀರೋ ರಾಮನಂದನ್ನ ತೋರಿಸ್ತಾರೆ. ಗುಟ್ಕಾ ರಾಜ್ ಬಹದ್ದೂರ್ ಕಡೆಯವರು ರಾಮನಂದನ್ನ ಹೊಡಿಯೋಕೆ ಬಂದಿದ್ದಾರೆ. ಯಾಕೆ ಅಂತ ಅಂದ್ರೆ, ರಾಮನಂದನ್ IPS ಆಗಿದ್ದಾಗ ಅವ್ರ ಗುಟ್ಕಾ ಫ್ಯಾಕ್ಟರಿನ ಸೀಸ್ ಮಾಡಿರ್ತಾನೆ. ಆದ್ರೆ ಈಗ ವೈಜಾಗ್ಗೆ IAS ಆಗಿ ಟ್ರೈನ್ ನಲ್ಲಿ ಹೋಗ್ಬೇಕಾದ್ರೆ ಟ್ರೈನ್ ನ ನಿಲ್ಸಿ ರಾಮನಂದನ್ನ ಒಡೆದು ಎಳ್ಕೊಂಡು ಹೋಗೋಕೆ ನೋಡ್ತಾರೆ. ರಾಮನಂದನ್ ಟ್ರೈನ್ ಇಂದ ಇಳಿದು ಟ್ರೈನ್ ಪೈಲಟ್ಗೆ ನೀವು ಹೋಗಿ ಅಂತ ಟ್ರೈನ್ ನ ಕಳುಹಿಸಿ ಗುಟ್ಕಾ ರಾಜ್ ಬಹದ್ದೂರ್ ಕಡೆಯವ್ರನ್ನ ಹೊಡಿತಾನೆ. ಅದರಲ್ಲಿ ಚೋಟು ಅನ್ನೋನೊಬ್ಬ ರಾಜ್ ಬಹದ್ದೂರ್ ರೈಟ್ ಹ್ಯಾಂಡ್ ಆಗಿರ್ತಾನೆ, ತುಂಬಾ ಮುಖ್ಯವಾದವನು. ಅವನ ಜೊತೆ ಸೇರಿ ಮಿಕ್ದವರನ್ನು ಟ್ರೈನ್ ಟ್ರ್ಯಾಕ್ ಗೆ ಕಟ್ಟಾಕಿ ಫೋನ್ ಮಾಡಿ ರಾಜ್ ಬಹದ್ದೂರ್ನ ಬರೋ ಕೇಳ್ತಾನೆ. ಚೋಟು ಅವನಿಗೆ ತುಂಬಾ ಬೇಕಾದವನಾಗಿರೋದ್ರಿಂದ ತಕ್ಷಣ ಹೆಲಿಕಾಪ್ಟರ್ ನಲ್ಲಿ ಅಲ್ಲಿಗೆ ಬರ್ತಾನೆ. ಅವರನ್ನ ಬಿಟ್ಬಿಡಿ ಸರ್, ನನ್ನ ಕ್ಷಮಿಸ್ಬಿಡಿ ಅನ್ನೋಕೆ, ನನ್ನ ಟ್ರೈನ್ ಹೊರಟೋಯ್ತು, ನಾನು ಈಗ ಹೇಗ್ ಹೋಗ್ಲಿ ಅಂತ ಕೇಳ್ತಾನೆ. ಸರ್, ನಾನು ಹೆಲಿಕಾಪ್ಟರ್ ತಗೊಂಡೋಗಿ ಸರ್ ಅಂತ ಹೇಳ್ತಾನೆ. ರಾಮನಂದನ್ ಅವರನ್ನ ಬಿಟ್ಟು ಹೆಲಿಕಾಪ್ಟರ್ ನಲ್ಲಿ ಮನೆಗೆ ಬರ್ತಾನೆ. ರಾಮನಂದನ್ ನೋಡಿ ಅವ್ರ ಅಪ್ಪ ಅಮ್ಮ ತಂಗಿ ತಮ್ಮ ಎಲ್ರು ತುಂಬಾ ಸಂತೋಷ ಪಡ್ತಾರೆ. ಅವ್ರಮ್ಮ, ನೀನು ಆಸೆ ಪಟ್ಟಂತೆ ಈಗ IAS ಆಗಿದ್ಯಾ, ನಾನ್ ಆಸೆ ಪಟ್ಟಂತೆ ಯಾವಾಗ ಮದುವೆ ಆಗ್ತೀಯಾ ಅಂತ ಕೇಳೋಕೆ ರಾಮನಂದನ್ ಹೇಳ್ತಾನೆ, ನಾನ್ ಮದುವೆ ಆಗಲ್ಲ, ಬೇಕಾದ್ರೆ ತಮ್ಮನಿಗೆ ಮಾಡಿ ಅಂತ. ಆಗ ನಮಗೆ ಒಂದು ವಿಷಯ ಗೊತ್ತಾಗುತ್ತೆ, ರಾಮನಂದನ್ ಒಬ್ಬರನ್ನ ಮನಸ್ಸಿನಲ್ಲಿ ಇಟ್ಕೊಂಡು ಮದುವೆ ಬೇಡ ಅಂತ ಇದ್ದಾನೆ ಅಂತ. ಈ ಕಡೆ CM ಅವರು, ತಾವು ಇಷ್ಟು ದಿನ ಮಾಡಿದ ಅನ್ಯಾಯ ಅಕ್ರಮಗಳು ಸಾಕು, ಇನ್ನು ನಮಗೆ 1 ವರ್ಷ ಮಾತ್ರ ಟೈಮ್ ಇದೆ, ಅದ್ರೊಳಗೆ ನಾವು ನಮ್ಮ ತಪ್ಪುಗಳನ್ನ ತಿದ್ಕೊಂಡು ಜನಗಳಿಗೆ ಒಳ್ಳೆಯದನ್ನ ಮಾಡೋಣ. ಈ 1 ವರ್ಷದಲ್ಲಿ ಯಾರಾದ್ರೂ ಒಂದ್ ಚಿಕ್ಕ ತಪ್ಪು ಮಾಡಿ ಸಿಗಾಕೊಂಡ್ರು ಅವ್ರ ರಾಜಕೀಯ ಜೀವನ ಮಾತ್ರ ಅಲ್ಲ, ಅವ್ರ ಪರ್ಸನಲ್ ಲೈಫ್ ಕೂಡ ಮುಗಿಯುತ್ತೆ ಅಂತ ವಾರ್ನಿಂಗ್ ಕೊಡ್ತಾರೆ. ನಂತರ ರಾಮನಂದನ್ ಡ್ಯೂಟಿ ಚಾರ್ಜ್ ತಗೊಂಡು ಆಫೀಸಿಗೆ ಬರ್ತಾ ಇದ್ದಂತೆ DRO, RDO, ಡೆಪ್ಯೂಟಿ ಕಲೆಕ್ಟರ್, ತಹಶೀಲ್ದಾರ್ ಅಂತ ಎಲ್ಲಾ ಸ್ಟಾಫ್ ನು ಕರೆದು ಮೀಟಿಂಗ್ ಮಾಡಿ ಈ ಡಿಸ್ಟ್ರಿಕ್ಟ್ ನಲ್ಲಿರೋ ಮೇಜರ್ ಪ್ರಾಬ್ಲಮ್ಗಳು ಮತ್ತೆ ಅದರ ಹಿಂದೆ ಯಾರ್ಯಾರಿದಾರೋ ಅವರನ್ನ ನಾಳೆ ಆಫೀಸ್ಗೆ ಬರೋ ಕೇಳಿ ಅಂತ ತಿಳಿಸ್ತಾನೆ. ಮೋಪಿ ದೇವಿ ಸ್ಯಾಂಡ್ ಸಿಂಹ ಅನ್ನೋನಿಗೆ ಅಕ್ರಮವಾಗಿ ಮಣ್ಣು ಸಾಗಿಸೋ ಕೆಲಸ ವಹಿಸಿರ್ತಾನೆ. ಇವಾಗ ಅಪ್ಪ ಯಾವ ಅಕ್ರಮ ಕೆಲಸವನ್ನು ಮಾಡಬೇಡಿ ಅಂತ ಹೇಳಿರೋದ್ರಿಂದ ನಿನ್ ಕೆಲಸ ರಾತ್ರಿ ಟೈಮ್ ನಲ್ಲಿ ಇಟ್ಕೋ, ಬೆಳಿಗ್ಗೆ ಬೇಡ ಅಂತ ಹೇಳಿರ್ತಾನೆ. ನೆಕ್ಸ್ಟ್ ಡೇ ಕಲೆಕ್ಟರ್ ಆಫೀಸ್ಗೆ ಕಲೆಕ್ಟರ್ ಕರೆದಿದ್ದಾರೆ ಅಂತ ತುಂಬಾ ಜನಗಳು ಬಂದಿದ್ದಾರೆ. ಅದರಲ್ಲಿ ಈ ಸ್ಯಾಂಡ್ ಸಿಂಹ ಕೂಡ ಒಬ್ಬ. ರಾಮನಂದನ್ ಅವರಿಗೆಲ್ಲ ಹೇಳ್ತಾನೆ, ನೀವು ಮಾಡ್ತಾ ಇರೋ ಇಲ್ಲೀಗಲ್ ಕೆಲಸಗಳನ್ನೆಲ್ಲ ನಿಲ್ಲಿಸ್ಬೇಕು, ರೌಡಿಸಂ ಬಿಡಬೇಕು, ಜನಗಳ ಹತ್ತಿರ ಲೂಟಿ ಮಾಡಬಾರ್ದು ಅಂತ. ಆದ್ರೆ ಕೇಳೋ ಹಾಗೆ ಯಾರು ಕಾಣಿಸ್ತಾ ಇಲ್ಲ. ಅದರಿಂದ ಬಂದಿರೋ ಎಲ್ಲರನ್ನ ಒಂದು ಬಸ್ಗೆ ಹತ್ತಿಸ್ಕೊಂಡು ಕರ್ಕೊಂಡು ಹೋಗ್ತಾನೆ. ಈ ಸ್ಯಾಂಡ್ ಸಿಂಹನಿಗೂ ರಾಮನಂದನ್ಗೂ ಮುಂಚೆ ಪರಿಚಯ ಇರುತ್ತೆ. ಮೊದಲು ಭೀಮ್ರಾವ್ ರೈಸ್ ಗೋಡೌನ್ಗೆ ಎಲ್ಲರನ್ನೂ ಕರ್ಕೊಂಡು ಹೋಗ್ತಾನೆ. ಅಲ್ಲಿರೋ ರೈಸ್ ಮೂಟೆಗಳನ್ನ ಚೆಕ್ ಮಾಡ್ತಾನೆ. ಅಲ್ಲಿ ಕೆಮಿಕಲ್ ಮಿಕ್ಸ್ ಮಾಡಿ ಪಾಲಿಶ್ ಮಾಡಿದ ರೇಷನ್ ಅಕ್ಕಿ ಇರುತ್ತೆ. ಅಂದ್ರೆ ಗವರ್ನಮೆಂಟ್ ರೇಷನ್ ಶಾಪ್ಗೆ ಕಳುಹಿಸೋ 1000 ಲಾರಿಗಳಲ್ಲಿ 40 ಲಾರಿಗಳು ಇವನ ರೈಸ್ ಗೋಡೌನ್ಗೆ ಬರುತ್ತೆ. ಬಂದ ಅಕ್ಕಿಯನ್ನ ಪಾಲಿಶ್ ಮಾಡಿ ಕೆಮಿಕಲ್ ಮಿಕ್ಸ್ ಮಾಡಿ ಸಣ್ಣಕ್ಕೆ ಅಂತ ಮಾರ್ತಾ ಇರ್ತಾನೆ. ಅದರಿಂದ ಇವನ್ ಗೋಡೌನ್ಗೆ ಸೀಲ್ ಹಾಕಿ ಸೀಸ್ ಮಾಡಿಸ್ತಾನೆ. ಜೊತೆಗೆ ಇದಕ್ಕೆ ಅಪ್ರೂವ್ ಮಾಡಿರೋ ಸಿವಿಲ್ ಸಪ್ಲೈ ಆಫೀಸರ್ನ ಕೂಡ ಸಸ್ಪೆಂಡ್ ಮಾಡ್ತಾನೆ. ನಂತರ ಮಲ್ಲೇಶ್ವರ್ ರಾವ್ ಮಾಲ್ಗೆ ಹೋಗ್ತಾನೆ. ಆ ಮಾಲ್ ನಲ್ಲಿ ಏನಾದ್ರೂ ಫೈರ್ ಆಕ್ಸಿಡೆಂಟ್ ಆಯ್ತು ಅಂತ ಅಂದ್ರೆ ಒಳಗ್ ಫೈರ್ ಎಂಜಿನ್ ಹೋಗೋಕು ಜಾಗ ಇರಲ್ಲ. ಮಾಲ್ ನ ಆ ರೀತಿ ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ. ಅದು ಅಲ್ಲದೆ ಈ ಮಾಲ್ ಸಿವಿಯರ್ ಕನ್ಸ್ಟ್ರಕ್ಷನ್ ಝೋನ್ ನಲ್ಲಿ ಇದೆ. ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಆಕ್ಟ್ ಪ್ರಕಾರ ಲೋ ಇಂಟೆನ್ಸಿಟಿ ಝೋನ್ ನಲ್ಲಿರೋ ಬಿಲ್ಡಿಂಗ್ ನ ಡೆಮಾಲಿಷ್ ಮಾಡಬಹುದು. ಅದಕ್ಕೆ ಮೊದಲು ಓನರ್ಗೆ ನೋಟಿಸ್ ಕಳಿಸುವ ಅವಶ್ಯಕತೆನೂ ಇಲ್ಲ. ಅದರಂತೆ ಅವಾಗ್ಲೇ ಕಂಪ್ಲೀಟ್ ಆಗಿ ಮಾಲ್ ನ ಡೆಮಾಲಿಷ್ ಮಾಡಿಸ್ತಾನೆ. ಇದರಿಂದ ಬಂದಿರೋರು ಭಯಪಟ್ಟು, ಸರ್ ನೀವು ಹೇಳಿದ ಹಾಗೆ ಕೇಳ್ತೀವಿ, ನಾವೆಲ್ಲವನ್ನ ಬಿಟ್ಬಿಡ್ತೀವಿ ಅಂತ ರಿಕ್ವೆಸ್ಟ್ ಮಾಡ್ಕೋತಾರೆ. ಮತ್ತೊಮ್ಮೆ ರಾಮನಂದನ್ ವಾರ್ನಿಂಗ್ ಕೊಡ್ತಾನೆ, ಮತ್ತೆ ಯಾರಾದ್ರೂ ಈ ರೀತಿ ಕೆಲಸ ಮಾಡ್ತಾ ಇದ್ದೀರಾ ಅಂತ ಗೊತ್ತಾದ್ರೆ ಈ ಬಸ್ ನಿಮ್ ಕಾಂಪೌಂಡ್ಗೂ ಕೂಡ ಬರುತ್ತೆ, ಹುಷಾರಾಗಿರಿ ಅಂತ. ರಾಮನಂದನ್ ತಮ್ಮನ ಎಂಗೇಜ್ಮೆಂಟ್ ಆಗುತ್ತೆ.
ಆಗುತ್ತೆ. ಅಲ್ಲಿ ಅವನ ಫ್ರೆಂಡ್ಸ್ ರಾಮನಂದನ್ಗೆ, ಅಣ್ಣ ಯಾಕೆ ನೀನು ಮದುವೆ ಆಗಲ್ಲ ಅಂತ ಇದ್ಯಾ, ನಿನ್ ತಮ್ಮನಿಗೆ ಇನ್ನೇನು ಮದುವೆ ಆಗ್ತಾ ಇದೆ, ನೀನ್ ಯಾಕೆ ಬೇಡ ಅಂತಿದ್ಯಾ ಅಂತ ಕೇಳೋಕೆ ರಾಮನಂದನ್ ದೀಪಿಕಾ ಅನ್ನೋ ತನ್ನ ಲವರ್ ಬಗ್ಗೆ ಹೇಳ್ತಾನೆ. ರಾಮನಂದನ್ ಕಾಲೇಜ್ ನಲ್ಲಿ ಓದ್ಬೇಕಾದ್ರೆ ಅವನಿಗೆ ತುಂಬಾ ಕೋಪ ಇರುತ್ತೆ. ಎಲ್ಲಿ ಯಾವುದೇ ತಪ್ಪು ನಡೆಯೋದನ್ನ ನೋಡಿದ್ರು ಅವನಿಗೆ ತುಂಬಾ ಕೋಪ ಬರ್ತಾ ಇರುತ್ತೆ. ಸ್ಯಾಂಡ್ ಸಿಂಹ ಕಾಲೇಜ್ ನಲ್ಲಿ ಗಾಂಜಾ ಬೆಳೆದು ಮಾರ್ತಾ ಇದ್ದಾನೆ ಅಂತ ಅವನಿಗೂ ಹೊಡೆದಿರ್ತಾನೆ. ಒಂದಿನ ತನಗೆ ಗೊತ್ತಿರೋ ಒಂದು ಹುಡುಗಿಯ ಜೊತೆ ಪ್ರೊಫೆಸರ್ ಕೆಪಿ ಅನ್ನೋರೊಬ್ರು ತಪ್ಪಾಗಿ ನಡೆದುಕೊಂಡಿದ್ದಾರೆ ಅಂತ ದೀಪಿಕಾ ಅಪ್ಪನಿಗೆ ಹೊಡೆದು ಬಿಡ್ತಾನೆ. ಅಂದ್ರೆ ದೀಪಿಕಾ ಅಪ್ಪನ ಹೆಸರು ಕೂಡ ಕೆಪಿನೇ ಆಗಿರುತ್ತೆ. ಬೈ ಮಿಸ್ಟೇಕ್ ಆಗಿ ಅವರೇ ಇವರು ಅಂತ ಹೊಡೆದು ಬಿಡ್ತಾನೆ. ಆಮೇಲೆ ಗೊತ್ತಾಗುತ್ತೆ ನಾನು ಹೊಡಿಬೇಕಾಗಿದ್ದು ಆರ್ಥೋ ಪ್ರೊಫೆಸರ್ ಕೆಪಿಗೆ, ಇವರು ENT ಪ್ರೊಫೆಸರ್ ಅಂತ. ಯಾರು ಏನು ಅಂತ ತಿಳ್ಕೊಳ್ದೆ ನಮ್ಮ ಅಪ್ಪನ ಮೇಲೆ ಕೈ ಮಾಡ್ತೀಯಾ ಅಂತ ದೀಪಿಕಾ ಕಂಪ್ಲೇಂಟ್ ಕೊಟ್ಟು ರಾಮನಂದನ್ ಅರೆಸ್ಟ್ ಮಾಡಿಸ್ತಾಳೆ. ಆಮೇಲೆ ರಾಮನಂದನ್ ಫ್ರೆಂಡ್ಸ್ ಮೂಲಕ ಎಲ್ಲಾ ವಿಷಯ ತಿಳ್ಕೊಂಡು ಕಂಪ್ಲೇಂಟ್ ನ ವಾಪಸ್ ತಗೋತಾಳೆ. ಹೊರಗೆ ಬಂದ ತಕ್ಷಣ ರಾಮನಂದನ್ ಹುಡುಕೊಂಡು ಹೋಗಿ ಆರ್ಥೋ ಪ್ರೊಫೆಸರ್ ಕೆಪಿಗೆ ಹೊಡಿತಾನೆ. ದೀಪಿಕಾಗೆ ಈ ರೀತಿ ವೈಲೆಂಟ್ ಆಗಿ ಪ್ರತಿ ವಿಷಯಕ್ಕೂ ಕೋಪ ಮಾಡ್ಕೊಳ್ಳೋರು ಅಂದ್ರೇನೆ ಆಗಲ್ಲ. ರಾಮ್ಗೆ ದೀಪಿಕಾ ಕಂಡ್ರೆ ಇಷ್ಟ, ಆದ್ರೆ ಅವಳಿಗೆ ನನ್ ಕಂಡ್ರೆ ಇಷ್ಟ ಇಲ್ಲ. ಕಾರಣ ನನ್ನ ಕೋಪ ಅಂತ ಅವಳಿಗೋಸ್ಕರ ಕೋಪ ಮಾಡ್ಕೋಬಾರ್ದು ಅಂತ ನಿರ್ಧಾರ ಮಾಡ್ತಾನೆ. ದೀಪಿಕಾಗೆ ರಾಮನಂದನ್ ಕೋಪ ಬಿಡೋಕೆ ಮಾಡಿದ ಎಫರ್ಟ್ ಇಷ್ಟ ಆಗುತ್ತೆ. ಒಂದಿನ ಸ್ಯಾಂಡ್ ಸಿಂಹ ರಾಮನಂದನ್ ಎಲ್ಲವನ್ನ ಬಿಟ್ಟಿದ್ದಾನೆ ಅಂತ ಅವನಿಗೀಗ ನಾನು ಏನೇ ಮಾಡಿದ್ರು ಕೋಪ ಬರಲ್ಲ ಅಂತ ಕೆಟ್ಟದಾಗಿ ಬೈದು ಬಿಡ್ತಾನೆ. ರಾಮನಂದನ್ ದೀಪಿಕಾ ಹೋಗೋವರೆಗೂ ವೇಟ್ ಮಾಡಿ ದೀಪಿಕಾ ಆಟೋದಲ್ಲಿ ಹೋದ್ಮೇಲೆ ಸ್ಯಾಂಡ್ ಸಿಂಹನನ್ನ ಅಟ್ಟಾಡ್ಸ್ಕೊಂಡು ಹೋಗಿ ಹೊಡಿತಾನೆ. ಆದ್ರೆ ದೀಪಿಕಾ ಮತ್ತೆ ವಾಪಸ್ ಬಂದು ರಾಮನಂದನ್ನ ನೋಡ್ಬಿಡ್ತಾಳೆ. ರಾಮನಂದನ್ಗೆ ಹೇಳ್ತಾಳೆ, ನಿನ್ ಕೋಪಕ್ಕೆ ಒಂದು ನ್ಯಾಯ ಇದೆ, ಅದನ್ನ ಎಕ್ಸಿಬಿಟ್ ಮಾಡ್ಬೇಡ, ಎಕ್ಸಿಕ್ಯೂಟ್ ಮಾಡು. ನೀನು ಒಬ್ಬ ಅಧಿಕಾರಿಯಾಗಿ ನಿನ್ನ ಕೋಪ ತೋರಿಸು, ಆಗ ಆ ಕೋಪಕ್ಕೆ ಒಂದು ಬೆಲೆ ಇರುತ್ತೆ. ಈ ರೀತಿ ತುಂಬಾ ಪ್ರಾಬ್ಲಮ್ಸ್ ನ ನೀನು ಅಧಿಕಾರಿಯಾಗಿ ಬಗೆಹರಿಸಬಹುದು, ಅದಕ್ಕೆ IAS ಆಗು. ಆದ್ರೆ ಅಪ್ಪಿತಪ್ಪಿಯು IPS ಮಾತ್ರ ಆಗ್ಬೇಡ. ಯಾಕಂತ ಅಂದ್ರೆ ನಿನ್ಗಿರೋ ಕೋಪಕ್ಕೆ ಕಾಕಿ ಯೂನಿಫಾರ್ಮ್ ಸಿಕ್ತು ಅಂತ ಅಂದ್ರೆ ತಪ್ಪು ಮಾಡೋ ಎಲ್ಲರನ್ನೂ ಎನ್ಕೌಂಟರ್ ಮಾಡ್ಕೊಂಡು ಹೋಗ್ತೀಯಾ. ಅದನ್ನು ಮೀರಿ ನೀನು IPS ಆದ್ರೆ ನಾನು ನಿನ್ ಜೊತೆ ಕೊನೆಯವರೆಗೂ ಮಾತಾಡಲ್ಲ ಅಂತ ಹೇಳ್ಬಿಡ್ತಾಳೆ. ಅದ್ರಂತೆ ರಾಮನಂದನ್ IAS ಆಗೋಕೆ ಪ್ರಯತ್ನ ಮಾಡ್ತಾನೆ. ಎಕ್ಸಾಮ್ ನಲ್ಲಿ 6 ಮಾರ್ಕ್ಸ್ ಕಡಿಮೆ ಬಂತು ಅಂತ IPS ಗೆ ಸೆಲೆಕ್ಟ್ ಮಾಡ್ತಾರೆ. ಅದರಿಂದ ದೀಪಿಕಾ ರಾಮನಂದನ್ ಜೊತೆ ಮಾತಾಡೋದನ್ನ ಕಂಪ್ಲೀಟ್ ಆಗಿ ಸ್ಟಾಪ್ ಮಾಡ್ಬಿಡ್ತಾಳೆ. ಟ್ರೈನಿಂಗ್ ಮುಗಿಸ್ಕೊಂಡು ಬರೋ ಅಷ್ಟರಲ್ಲಿ ಮನೆ ಖಾಲಿ ಮಾಡ್ಕೊಂಡು ಬೇರೆ ಕಡೆ ಶಿಫ್ಟ್ ಆಗಿರ್ತಾಳೆ. ಎಲ್ಲಿದ್ದಾಳೋ ಗೊತ್ತಿಲ್ಲ. ಅದರಿಂದ ರಾಮನಂದನ್ ಇನ್ನೂ ಅವಳನ್ನ ಮರೆಯೋಕಾಗದೆ ಮದುವೆ ಆಗ್ತಾ ಇಲ್ಲ ಅಂತ ನಮಗೆ ಗೊತ್ತಾಗುತ್ತೆ. ಅದನ್ನ ಕೇಳಿದ್ಮೇಲೆ, ಅಣ್ಣ ಆ ದೀಪಿಕಾ ನನಗ್ ಗೊತ್ತು, ನಮ್ಗೆ ಫಾರ್ಮಾಕಾಲಜಿ ಕ್ಲಾಸ್ ತಗೋತಾ ಇದ್ರು, ಅವ್ರೀಗ ಎಲ್ಲಿದ್ದಾರೆ ಅಂತ ನನಗ್ ಗೊತ್ತು ಅಂತ ಹೇಳ್ತಾ ಕುಡಿದಿದ್ರಿಂದ ಹ್ಯಾಂಗ್ ಓವರ್ ನಲ್ಲಿ ಅಲ್ಲೇ ಮಲ್ಕೊಂಡ್ಬಿಡ್ತಾನೆ. ರಾಮನಂದನ್ಗೆ ರಾತ್ರಿ ಟೈಮ್ ನಲ್ಲಿ ಮಣ್ಣು ತೆಗೆಯುತ್ತಾ ಇರೋ ಇನ್ಫಾರ್ಮೇಶನ್ ಸಿಗುತ್ತೆ. ಅಲ್ಲಿಗೆ ಬಂದು ಅಲ್ಲಿದ್ದ ಕೆಲಸಗಾರರನ್ನೆಲ್ಲ ಅರೆಸ್ಟ್ ಮಾಡಿ ಅವ್ರ ಮೇಲೆ ಗೂಂಡಾಸ್ ಆಕ್ಟ್ ಆಗ್ತಾನೆ. ಈ ಕೆಲಸ ಮಾಡಿಸ್ತಾ ಇರೋದು ಮೋಪಿದೇವಿ ಆಗಿರೋದ್ರಿಂದ ಸ್ಯಾಂಡ್ ಸಿಂಹ ಬಂದು ಈ ರೀತಿ ಕಲೆಕ್ಟರ್ ತಮ್ಮ ಕಡೆ ಕೆಲಸಗಾರರನ್ನ ಅರೆಸ್ಟ್ ಮಾಡಿದ್ದಾನೆ ಅಂತ ಹೇಳೋಕೆ SI ಲಾಯರ್ನ ಕರೆದು ಮಾತಾಡ್ತಾನೆ. ಕೇಸ್ ಹಾಕಿರೋದು ಕಲೆಕ್ಟರ್ ಆಗಿರೋದ್ರಿಂದ ನಾವೇನು ಮಾಡೋಕ್ಕಾಗಲ್ಲ ಅಂತ ಗೊತ್ತಾದ್ಮೇಲೆ ಬೇರೆ ಜನಗಳನ್ನ ಕರೆಸ್ಕೊಂಡು ಕೆಲಸ ಮಾಡಿಸುವಂತೆ ಸ್ಯಾಂಡ್ ಸಿಂಹನಿಗೆ ತಿಳಿಸ್ತಾನೆ. ರಾಮನಂದನ್ಗೆ ತಮ್ಮನ ಫ್ರೆಂಡ್ ದೀಪಿಕಾ ಈಗ ಒಂದು ಓಲ್ಡ್ ಏಜ್ ನಲ್ಲಿ ಡಾಕ್ಟರ್ ಆಗಿದ್ದಾಳೆ ಅಂತ ತಿಳಿಸೋಕೆ ರಾಮನಂದನ್ ದೀಪಿಕಾನ ಹುಡುಕೊಂಡು ಅಲ್ಲಿಗೆ ಬರ್ತಾನೆ. ಓಲ್ಡ್ ಏಜ್ ಇರೋದು ವಿಜಯನಗರ ಡಿಸ್ಟ್ರಿಕ್ಟ್ ನಲ್ಲಿ. ರಾಮನಂದನ್ ವಿಶಾಖಪಟ್ಟಣಂ ಡಿಸ್ಟ್ರಿಕ್ಟ್ ಕಲೆಕ್ಟರ್. ಒಬ್ಬ ಕಲೆಕ್ಟರ್ ಇನ್ನೊಂದು ಡಿಸ್ಟ್ರಿಕ್ಟ್ ನಲ್ಲಿ ಕಾಲಿಡಬೇಕು ಅಂತ ಅಂದ್ರೆ ಚೀಫ್ ಸೆಕ್ರೆಟರಿ ಪರ್ಮಿಷನ್ ಬೇಕು. ಓಲ್ಡ್ ಏಜ್ ಸರಿಯಾಗಿ ಒಂದು 10-15 ಮೀಟರ್ ವಿಶಾಖಪಟ್ಟಣಂ ಡಿಸ್ಟ್ರಿಕ್ಟ್ ಬಾರ್ಡರ್ ಗೆ ಆ ಕಡೆ ಇದೆ. ಅದರಿಂದ ಪರ್ಮಿಷನ್ ಇಲ್ಲದೆ ಹೋಗ್ಬಾರ್ದು ಅಂತ ಬಾರ್ಡರ್ ನಲ್ಲೇ ಕಾರ್ ನಿಲ್ಸಿ ತನ್ನ ಅಸಿಸ್ಟೆಂಟ್ ಸೈಡ್ ಸತ್ಯಂಗೆ ಹೋಗಿ ದೀಪಿಕಾನ ಕೂಗು ಅಂತ ಹೇಳ್ತಾನೆ. ರಾಮನಂದನ್ ಕಲೆಕ್ಟರ್ ಆಗಿ ಇಲ್ಲಿಗೆ ಬಂದಿರೋ ವಿಷಯ ತಿಳ್ಕೊಂಡು ಸಂತೋಷದಿಂದ ದೀಪಿಕಾ ಅವರನ್ನ ಒಳಗ್ ಬರೋ ಕೇಳಿ ಅಂತ ಹೇಳ್ತಾಳೆ. ರಾಮನಂದನ್ ಒಳಗ್ ಬರ್ತಾ ಇಲ್ಲ. ಅದನ್ನ ತಪ್ಪಾಗಿ ಅರ್ಥ ಮಾಡ್ಕೊಂಡು ನೋಡೋಕ್ ಬಂದಿರೋದು ಅವರೇ ಒಳಗ್ ಬರ್ಲಿ ಅಂತ ಹಠ ಮಾಡ್ತಾಳೆ. ಕೊನೆಗೆ ನಿಜ ಏನು ಅಂತ ಅರ್ಥ ಆಗುತ್ತೆ. ಒಂದು ಡಿಸ್ಟ್ರಿಕ್ಟ್ ಕಲೆಕ್ಟರ್ ಇನ್ನೊಂದು ಡಿಸ್ಟ್ರಿಕ್ಟ್ ಗೆ ಪರ್ಮಿಷನ್ ಇಲ್ಲದೆ ಕಾಲಿಡಬಾರ್ದು ಅಂತ ತಿಳ್ಕೊಂಡು ಅವಳೇ ಬಾರ್ಡರ್ ಕ್ರಾಸ್ ಮಾಡಿ ಬರ್ತಾಳೆ. ರಾಮನಂದನ್ ನೋಡಿ ತುಂಬಾ ಸಂತೋಷ ಪಡ್ತಾಳೆ. ಮರಳು ತೋಡಕ್ಕೆ ಯಾವ ಕೆಲಸಗಾರರು ಬರ್ತಾ ಇಲ್ಲ. ನಮ್ಮವ್ರ ಮೇಲೆ ಗೂಂಡಾಸ್ ಆಕ್ಟ್ ನ ಫೈಲ್ ಮಾಡಿದ್ದಾನೆ. ರೈಸ್ ಮಿಲ್ ನ ಸೀಸ್ ಮಾಡ್ದ, ಮಾಲ್ ನ ಬ್ಲಾಸ್ಟ್ ಮಾಡ್ದ. ಹೀಗೆ ಬಿಟ್ರೆ ನಮ್ ಕೆಲಸ ಎಲ್ಲವನ್ನು ನಿಲ್ಲಿಸ್ಬಿಡ್ತಾನೆ ಅಣ್ಣ, ನೀವೇ ಏನಾದ್ರು ಮಾಡ್ಬೇಕು ಅನ್ನೋಕೆ ಮೋಪಿದೇವಿ ರಾಮನಂದನ್ ಆಫೀಸ್ಗೆ ಕಾಲ್ ಮಾಡಿ ಬರೋ ಕೇಳ್ತಾನೆ. ರಾಮನಂದನ್ ಕೇಳಲ್ಲ. ಅದರಿಂದ ಡೈರೆಕ್ಟ್ ಆಗಿ ರಾಮನಂದನ್ನೇ ನೋಡಿ ಮಾತಾಡೋಣ ಅಂತ ಕಲೆಕ್ಟರ್ ಆಫೀಸ್ಗೆ ಬರ್ತಾನೆ. ಫಿನಾನ್ಷಿಯಲ್ ಮೈನಿಂಗ್ ಮಿನಿಸ್ಟರ್ ಆಗಿದ್ರು ಸಹ ಸಾಮಾನ್ಯ ಜನಗಳ ರೀತಿಯ ಹೊರಗೆ ಕಾಯ್ದು ಸ್ವಲ್ಪ ಸಮಯದ ನಂತರ ರಾಮನಂದನ್ನ ಮೀಟ್ ಮಾಡೋಕೆ ಸಾಧ್ಯ ಆಗುತ್ತೆ. ನಮ್ಮವ್ರ ಮೇಲೆ ಗೂಂಡಾಸ್ ಆಕ್ಟ್ ಹಾಕಿದ್ಯಾ, ಅದನ್ನ ವಾಪಸ್ ತಗೋ ಅನ್ನೋಕೆ ರಿಟರ್ನ್ ನಲ್ಲಿ ಬರತ್ ಕೊಡಿ, ವಾಪಸ್ ತಗೋತೀನಿ ಅಂತಾನೆ. ಅಲ್ಲಿ ಇಬ್ಬರಿಗೂ ತುಂಬಾ ಆರ್ಗ್ಯುಮೆಂಟ್ಸ್ ಆಗುತ್ತೆ. ಕೊನೆಗೂ ಮೋಪಿದೇವಿ ಮಾತನ್ನ ನಿರಾಕರಿಸಿ ನನಗ್ ಸ್ವಲ್ಪ ಕೆಲಸ ಇದೆ, ನಾನು ಬರ್ತೀನಿ ಅಂತ ರಾಮನಂದನ್ ಅಲ್ಲಿಂದ ಹೊರಟೋಗ್ತಾನೆ. ಇವನು ಇನ್ನು ನಮ್ಮ ಮಾತನ್ನ ಕೇಳಲ್ಲ. ನಾನು CM ಆದ ತಕ್ಷಣ ಇವನ್ ಕತೆ ಮುಗಿಸ್ಬಿಡ್ಬೇಕು ಅಂತ ಮೋಪಿದೇವಿ ಅಂದ್ಕೋತಾನೆ. ದೀಪಿಕಾ ಆಸೆಯಂತೆ ರಾಮನಂದನ್ ಚೀಫ್ ಸೆಕ್ರೆಟರಿ ಪರ್ಮಿಷನ್ ತಗೊಂಡು ವಿಜಯನಗರ ಡಿಸ್ಟ್ರಿಕ್ಟ್ ನಲ್ಲಿರೋ ದೀಪಿಕಾ ಓಲ್ಡ್ ಏಜ್ ಗೆ ಬರ್ತಾನೆ. ದೀಪಿಕಾ ಅಪ್ಪ ರಾಮನಂದನ್ನ ಒಪ್ಕೊಳ್ಳೋದಿಲ್ಲ. ಅವನನ್ನ ಬಿಟ್ರೆ ನಾನು ಬೇರೆ ಯಾರನ್ನೂ ಮದುವೆ ಆಗಲ್ಲ ಅಂತ ಇಲ್ಲಿಗೆ ಬಂದು ಓಮ್ನ ಸ್ಟಾರ್ಟ್ ಮಾಡಿರ್ತಾಳೆ. ಅಲ್ಲಿ ಒಬ್ರು ಪಾರ್ವತಮ್ಮ ಅನ್ನೋರು ಇರ್ತಾರೆ.
ಅವರು ನಡೆಯುವ ಅನ್ಯಾಯ ಅಕ್ರಮಗಳನ್ನ ಪೇಪರ್ ನಲ್ಲಿ ನೋಡಿ ತುಂಬಾ ಆತಂಕ ಪಡ್ತಾ ಇರ್ತಾರೆ. ಮತ್ತೆ ಅದನ್ನೆಲ್ಲ ಬಗೆಹರಿಸುವಂತೆ ಸಿಎಂಗೆ ಪೆಟಿಷನ್ ಬರೀತಾ ಇರ್ತಾರೆ. ಅವರು ಬರ್ದಿರೋ ಒಂದು ಪೆಟಿಷನ್ ಅಲ್ಲಿ ಒಂದು ಪೆಟಿಷನ್ ಎತ್ಕೊಂಡು ರಾಮನಂದನ್ ನೋಡಿ, ಇವ್ರ ಪೆಟಿಷನ್ ತುಂಬಾ ಸೆನ್ಸಿಬಲ್ ಆಗಿದೆ, ನಾಳೆ ಸಿಎಂ ವೈಜಾಗ್ಗೆ ಬರ್ತಾ ಇದ್ದಾರೆ ವಿಶ್ವಾಸ್ ಮಿಲ್ಕ್ ಫಂಕ್ಷನ್ ಗೆ ಅಂತ, ಇದರ ಪ್ರೋಟೋಕಾಲ್ ನಾನೇ ನೋಡ್ಕೋತಾ ಇರೋದು ಅಂತ ಹೇಳೋಕೆ ನನ್ನೂ ಅಲ್ಲಿ ಕರ್ಕೊಂಡು ಹೋಗಿ ಅಂತ ಪಾರ್ವತಮ್ಮ ಕೇಳ್ತಾರೆ. ಅದರಂತೆ ಪಾರ್ವತಮ್ಮನ್ನ ಕರ್ಕೊಂಡು ದೀಪಿಕಾ ಫಂಕ್ಷನ್ ಗೆ ಬಂದಿರ್ತಾಳೆ. ಫಂಕ್ಷನ್ ನಲ್ಲಿ ಸಿಎಂ ಮಾತಾಡೋಕೆ ಪಾರ್ವತಮ್ಮ ಮೇಲೆದ್ದು, ಸಿಎಂ ನಿನಗೆ ನಾನು ಎಷ್ಟು ಪೆಟಿಷನ್ ಬರ್ದೆ, ಅದ್ರಲ್ಲಿ ಒಂದನ್ನಾದ್ರೂ ಬಗೆಹರಿಸಿದ್ಯಾ ಅಂತ ಕೇಳೋಕೆ ಸ್ಟೇಜ್ ಮೇಲಿದ್ದ ಮೋಪಿ ದೇವಿ ಅವಳಿಗೆ ಬೈತಾನೆ. ಸಿಎಂ ಹೇಳ್ತಾರೆ, ಯಾರಾದ್ರೂ ಅವರನ್ನ ಸ್ಟೇಜ್ ಮೇಲೆ ಕರ್ಕೊಂಡ್ ಬನ್ನಿ ಅಂತ. ರಾಮನಂದನ್ ಪಾರ್ವತಮ್ಮನ ಸ್ಟೇಜ್ ಮೇಲೆ ಕರ್ಕೊಂಡ್ ಬರ್ತಾನೆ. ಸ್ಟೇಜ್ ಮೇಲೆ ಪಾರ್ವತಮ್ಮ ಮತ್ತು ರಾಮನಂದನ್ ಜೊತೆಗ್ ಬರೋದನ್ನ ನೋಡಿ ಅವರಿಗೆ ಆಗಾಗ ಬರ್ತಾ ಇದ್ದ ಕನಸು ನೆನಪಿಗೆ ಬರುತ್ತೆ. ಕನಸಿನಲ್ಲಿ ಒಬ್ಬ ಮಗ ಮತ್ತು ಅಮ್ಮ ಕಾಣ್ತಾ ಇರ್ತಾರಲ್ಲ, ಅದು ಇವ್ರೆ. ಪಾರ್ವತಮ್ಮನ ಪರಿಚಯ ಸಿಎಂಗೆ ಮೊದಲೇ ಇರುತ್ತೆ. ಅವರು ಬರ್ತಾ ಇದ್ದಂತೆ, ಏನ್ ಸತ್ಯ ಚೆನ್ನಾಗಿದ್ಯಾ, ಮಕ್ಕಳು ಕುಡಿಯೋ ಹಾಲ್ಗೆ ಬೇಕಿಂಗ್ ಸೋಡಾ ಮಿಕ್ಸ್ ಮಾಡಿ ದುಡ್ಡು ಮಾಡ್ತಾ ಇದ್ದಾನೆ ಇವನು, ಅದರಿಂದ ಎಷ್ಟ್ ಮಕ್ಳು ಸಾಯ್ತಾ ಇದಾರೆ ನಿನ್ಗೆ ಗೊತ್ತಾ ಅಂತ ಕೇಳೋಕೆ ಸಿಎಂ ರಾಮನಂದನ್ಗೆ ಕೇಳ್ತಾರೆ, ಅವ್ರು ಹೇಳ್ತಾ ಇರೋದು ನಿಜಾನ ಅಂತ. ಹೌದು ಸರ್ ನಿಜ ಅಂತ ಕೆಲವು ಫೈಲ್ಸ್ ಗಳನ್ನ ತೋರ್ಸೋಕ್ ಹೋಗ್ತಾನೆ. ಆಗ ಮೋಪಿ ದೇವಿ, ಎಲ್ಲಿ ಅಪ್ಪನಿಗೆ ಇದ್ರ ಬಗ್ಗೆ ಗೊತ್ತಾಗೋಗುತ್ತೋ ಅಂತ, ಯಾರೋ ಬಂದು ಏನು ಹೇಳ್ತಾ ಇದಾರೆ ಅಂತ ನೀವು ಕೇಳ್ತಾ ಇದಾರಲ್ಲ ಅಪ್ಪ ಅಂತ ರಾಮನಂದನ್ನ ತಳ್ಳಿ ಪಾರ್ವತಮ್ಮ ದೀಪಿಕಾ ಇಬ್ಬರನ್ನು ಸ್ಟೇಜ್ ಇಂದ ಕೆಳಗಿಳಿಯುವಂತೆ ದೂಕ್ತಾನೆ. ಅದರಿಂದ ರಾಮನಂದನ್ ಕೋಪದಲ್ಲಿ ಮೋಪಿ ದೇವಿ ಮೇಲೆ ಕೈ ಮಾಡ್ಬಿಡ್ತಾನೆ. ಅದನ್ನ ನೋಡಿ ಅಲ್ಲಿದ್ದ ಹೈಯರ್ ಅಥಾರಿಟೀಸ್ ಎಲ್ಲ ಮಿನಿಸ್ಟರ್ ಮೇಲೆ ಕೈ ಮಾಡ್ತೀರಾ ಅಂತ ಅರೆಸ್ಟ್ ಮಾಡೋಕ್ ಹೋಗ್ತಾರೆ. ಆದ್ರೆ ಸಿಎಂ ಅವರನ್ನ ತಡೀತಾರೆ. ಮೋಪಿ ದೇವಿ ಕೈಯಲ್ಲಿ ಅವರಿಗೆ ಸಾರಿ ಕೇಳಿಸ್ತಾರೆ. ಅಲ್ಲಿಂದ ವಾಪಸ್ ಬರ್ಬೇಕಾದ್ರೆ ಯೋಚನೆಯಲ್ಲಿ ಪ್ರಜ್ಞೆ ತಪ್ಪು ಬಿದ್ದ್ಬಿಡ್ತಾರೆ. ತಕ್ಷಣ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡ್ತಾರೆ. ಅಪ್ಪ ನೀನು ಅವನ ಮೇಲೆ ಆಕ್ಷನ್ ತಗೋತ್ಯಾ ಅಂತ ಅಂದ್ರೆ ನನ್ ಕೈಯಲ್ಲಿ ಅವ್ರಿಗೆ ಸಾರಿ ಕೇಳಿಸಿದ್ಯಾ, ಹೀಗೆ ಆದ್ರೆ ನಾಳೆ ನನಗೆ ಯಾರು ಮರ್ಯಾದೆ ಕೊಡ್ತಾರೆ, ಅವನಿಗೆ ಏನಾದ್ರೂ ಮಾಡು ಅಂತ ಕೇಳೋಕೆ ಸಿಎಂ ಸಭಾಪತಿ ಹೇಳ್ತಾರೆ, ರಾಮನಂದನ್ನ ಸಸ್ಪೆಂಡ್ ಮಾಡ್ಬಿಡಿ ಅಂತ. ಹಾಗೆ ಸಿಎಂ ಮೋಪಿ ದೇವಿಗೆ ಹೇಳ್ತಾರೆ, ನೀನ್ ಅಷ್ಟ್ ಹೇಳಿದ್ರು ನನ್ ಮಾತನ್ನ ಮೀರಿ ನಿನ್ನ ಅಕ್ರಮ ಅನಾಚಾರಗಳನ್ನ ಮುಂದುವರಿಸಿದ್ಯಾ, ನಿನಗೆ ಇನ್ನು ನಮ್ಮ ಪಾರ್ಟಿಯಲ್ಲಿ ಜಾಗ ಇಲ್ಲ, ನಿನ್ನ ಮಿನಿಸ್ಟರ್ ಪದವಿಯಿಂದ ಸಸ್ಪೆಂಡ್ ಮಾಡ್ತಾ ಇದ್ದೀನಿ ಅಂತ ಹೇಳ್ಬಿಡ್ತಾರೆ. ಮೋಪಿ ದೇವಿ ಎಷ್ಟೇ ಬೇಡ್ಕೊಂಡ್ರು ಸಿಎಂ ಮನಸ್ಸು ಕರಗಲ್ಲ. ರಾಮನಂದನ್ಗೆ ಸಸ್ಪೆನ್ಷನ್ ನೋಟಿಸ್ ಬರುತ್ತೆ. ಅದರಿಂದ ಈ ಇಶ್ಯೂನ IAS ಆಫೀಸರ್ ಅಸೋಸಿಯೇಷನ್ ಗೆ ತಗೊಂಡು ಹೋಗ್ತಾನೆ. ಅವನಿಗೆ ಕೆಲಸ ಹೋಯ್ತಲ್ಲ ಅನ್ನೋದಕ್ಕಿಂತ ನಾನು ಇಷ್ಟ ದಿನ ಕಷ್ಟಪಟ್ಟು ನಿಲ್ಸಿದ ಕರಪ್ಷನ್ ರೌಡಿಸಂ ಎಲ್ಲ ಮತ್ತೆ ಸ್ಟಾರ್ಟ್ ಆಗುತ್ತಲ್ಲ ಅನ್ನೋದೇ ಚಿಂತೆ. ಇದ್ರ ಮಧ್ಯೆ ದೀಪಿಕಾ ಮತ್ತು ರಾಮನಂದನ್ ಮದುವೆ ಆಗೋಕೆ ಡಿಸೈಡ್ ಮಾಡ್ತಾರೆ. ಮೋಪಿ ದೇವಿ ಅಪ್ಪ ಒಬ್ಬರೇ ಮಲಗಿರೋದನ್ನ ನೋಡಿ ಒಳಗ್ ಹೋಗ್ತಾನೆ. ಅಪ್ಪನ ಸಾಯಿಸಿ ನಾನು ಸಿಎಂ ಆಗ್ತೀನಿ ಅಂತ ಎದೆಗೊಡದು ಹೃದಯ ಬಡಿತ ನಿಲ್ಸಿ ಸಾಯಿಸ್ಬಿಡ್ತಾನೆ. ಎಲ್ರು ಬಂದ ಮೇಲೆ ನನಗೆ ಏನು ಗೊತ್ತೇ ಇಲ್ವೇನೋ ಅನ್ನುವಂತೆ ನಟಿಸ್ತಾನೆ. ಸಿಎಂ ಸತ್ತೋಗಿದ್ದಾರೆ ಅಂತ ಡಾಕ್ಟರ್ ಹೇಳಿದ್ಮೇಲೆ ನೆಕ್ಸ್ಟ್ ಸಿಎಂ ನಾನೇ ಅಂತ ಅಣ್ಣ ತಮ್ಮ ಇಬ್ರು ಪಾರ್ಟಿ ಮೆಂಬರ್ಸ್ ನ ಕರೆದು ಮೀಟಿಂಗ್ ಮಾಡ್ತಾರೆ. ಕೊನೆಗೆ ಎಲ್ರು ಒಪ್ಪಿ ಮೋಪಿ ದೇವಿನೇ ನೆಕ್ಸ್ಟ್ ಸಿಎಂ ಅಂತ ಡಿಸೈಡ್ ಮಾಡ್ತಾರೆ. ಸಿಎಂ ಡೆತ್ ನ ಅನೌನ್ಸ್ ಮಾಡ್ತಾರೆ. ಇದೇ ದಿನ ರಾಮನಂದನ್ ಮತ್ತು ದೀಪಿಕಾ ಮದುವೆ ಆಗ್ತಾ ಇದ್ದಾರೆ. ಅಪ್ಪನ ಹೆಣಕ್ಕೆ ಬೆಂಕಿ ಹಾಕೋಕ್ ಮುಂಚೆ ಆ ಕಲೆಕ್ಟರ್ ರಾಮನಂದನ್ ಕತೆ ಮುಗಿಬೇಕು ಅಂತ ಪೊಲೀಸ್ ನ ಕಳುಹಿಸಿ ಮಿನಿಸ್ಟರ್ ಮೇಲೆ ಕೈ ಮಾಡಿದ ಕೇಸ್ ನಲ್ಲಿ ಅರೆಸ್ಟ್ ಮಾಡಿಸಿ ಕರ್ಕೊಂಡ್ ಬರೋ ಹಾಗೆ ಮಾಡಿ ದಾರಿ ಮಧ್ಯೆ ಹೋರಾಟ ಮಾಡಿಸಿ ಸಾಯಿಸೋ ಪ್ಲಾನ್ ಮಾಡಿರ್ತಾನೆ. ರಿಪೋರ್ಟರ್ ಗೆ ಸಭಾಪತಿ ಅವರು ಒಂದು ಪೆನ್ ಡ್ರೈವ್ ನ ಕೊಡ್ತಾರೆ. ಅದ್ರಲ್ಲಿ ಇರೋ ವಿಡಿಯೋದಲ್ಲಿ ಅವ್ರ ಕೊನೆ ಆಸೆ ಏನು ಅಂತ ಇದೆ ನೋಡಿ ಅಂತ ಹೇಳ್ತಾರೆ. ಅದನ್ನ ಪ್ಲೇ ಮಾಡಿ ನೋಡಿದ್ರೆ ಅದರಲ್ಲಿ ಸತ್ಯಮೂರ್ತಿ ಅವರು, ನನ್ನ ನಂತರ ನನ್ನ ಜಾಗಕ್ಕೆ ಇತ್ತೀಚೆಗೆ ಅಷ್ಟೇ ಸಸ್ಪೆಂಡ್ ಆಗಿದ್ದ ವೈಜಾಗ್ ಕಲೆಕ್ಟರ್ ರಾಮನಂದನ್ ಬರ್ಬೇಕು, ಅದು ಮಾತ್ರ ಅಲ್ಲ ನಾನು ಸತ್ರೆ ನನ್ನ ಹೆಣಕ್ಕೆ ಅವರೇ ಕೊಳ್ಳಿ ಇಡ್ಬೇಕು ಅಂತ ಹೇಳಿರ್ತಾರೆ. ಅದನ್ನ ಕೇಳಿ ಮೋಪಿ ದೇವಿಗೆ ತುಂಬಾ ಕೋಪ ಬರುತ್ತೆ. ನೆಕ್ಸ್ಟ್ ಸಿಎಂ ರಾಮನಂದನ್ ಅಂತ ತಿಳಿತಾ ಇದ್ದಂತೆ ಸಾಯಿಸೋಕೆ ಕರ್ಕೊಂಡು ಹೋಗಿದ್ದ ಪೊಲೀಸರೇ ರಾಮನಂದನ್ನ ಕಾಪಾಡ್ತಾರೆ. ಸಾರಿ ಸರ್ ನಮ್ಮನ್ನ ಕ್ಷಮಿಸ್ಬಿಡಿ ಅಂತ ಕೇಳ್ತಾರೆ. ಅಷ್ಟೊತ್ತಿಗೆ ಕೆಲವು ಆಫೀಸರ್ಸ್ ಹೆಲಿಕಾಪ್ಟರ್ ನಲ್ಲಿ ಬಂದು ರಾಮನಂದನ್ನ ಕರ್ಕೊಂಡು ಹೋಗ್ತಾರೆ. ಸತ್ಯಮೂರ್ತಿ ಶವಕ್ಕೆ ರಾಮನಂದನ್ನೇ ಕೊಳ್ಳಿ ಇಡ್ತಾನೆ. ಯಾಕೆ ಸತ್ಯಮೂರ್ತಿ ಅವರು ಈ ನಿರ್ಧಾರ ತಗೊಂಡ್ರು ಅಂತ ಸಭಾಪತಿ ಅವರು ರಾಮನಂದನ್ಗೆ ಒಂದು ಫ್ಲಾಶ್ ಬ್ಯಾಕ್ ನ ಹೇಳ್ತಾರೆ. ರಾಮನಂದನ್ ನಿಜವಾದ ಅಪ್ಪ ಅಮ್ಮ ಅಪ್ಪಣ್ಣ ಮತ್ತು ಪಾರ್ವತಿ ಅವರು. ಅಪ್ಪಣ್ಣ ಅವರು ಜನಗಳ ಸಮಸ್ಯೆಯನ್ನ ಬಗೆಹರಿಸೋದಕ್ಕೆ ಹೋರಾಡೋ ಮನುಷ್ಯ. ಯಾವುದೇ ಊರಿನಲ್ಲಿ ಯಾರಿಗೆ ಏನೇ ಸಮಸ್ಯೆ ಬಂದ್ರು ಜೊತೆಗೆ ನಿಂತು ಹೋರಾಡೋರು. ಇದರಿಂದ ಅಪ್ಪಣ್ಣನಿಗೆ ಜನಗಳ ಬೆಂಬಲ ಚೆನ್ನಾಗಿದೆ. ಅಪ್ಪಣ್ಣನಿಗೆ ಸರಿಯಾಗಿ ಮಾತಾಡೋಕ್ ಬರಲ್ಲ, ಬಾಯಿ ಸ್ವಲ್ಪ ತೊದಲು. ಇವರಿಗೆ ಮುಕುಂದ ಅನ್ನೋ ಒಬ್ಬ ಸ್ನೇಹಿತ ಇರ್ತಾನೆ. ಅವನು ಒಂದಿನ ಜನಗಳ ಜೊತೆ ಬಂದು, ಅಣ್ಣ ನಾವು ಎಷ್ಟ್ ದಿನ ಅಂತ ಹೋರಾಟ ಮಾಡ್ಕೊಂಡೇ ಇರೋದು, ನಾವೇ ಸಮಸ್ಯೆಯನ್ನ ಬಗೆಹರಿಸೋ ಜಾಗಕ್ಕೆ ಹೋಗೋಣ, ಒಂದು ಪಾರ್ಟಿ ಕಟ್ಟೋಣ, ಎಲೆಕ್ಷನ್ ನಲ್ಲಿ ನಿಲ್ಲೋಣ, ನಮ್ಮ ಪಕ್ಷಕ್ಕೆ ನೀವೇ ನಾಯಕ ಅನ್ನೋಕೆ ಮೊದ್ಲು ಅಪ್ಪಣ್ಣ ಇದಕ್ಕೆ ಒಪ್ಕೊಂಡಿರಲ್ಲ. ದುಡ್ಡು ಇಲ್ಲದ ರಾಜಕೀಯ ಮಾಡೋಣ ಅಂತ ಹೇಳಿ ಒಪ್ಪಿಸ್ತಾರೆ. ಅದರಿಂದ ಅಭ್ಯೋದಯಂ ಪಾರ್ಟಿ ಅನ್ನೋ ಹೆಸರಿನಲ್ಲಿ ಪಾರ್ಟಿ ತೆರೆದು ಪ್ರೆಸ್ ಮೀಟ್ ಮಾಡ್ತಾರೆ. ಆದ್ರೆ ಪ್ರೆಸ್ ಮೀಟ್ ನಲ್ಲಿ ಅಪ್ಪಣ್ಣನಿಗೆ ಸರಿಯಾಗಿ ಮಾತಾಡೋಕಾಗಲ್ಲ, ತೊದ್ಲು ಅಲ್ವಾ, ಅದ್ರಿಂದ ಸ್ವಲ್ಪ ಕಷ್ಟ ಪಡ್ತಾರೆ. ರಿಪೋರ್ಟರ್ಸ್ ಎಲ್ಲ ಮಾತಾಡೋಕ್ ಬರ್ದೆ ಇವರು ಹೇಗ್ ರಾಜಕೀಯ ಮಾಡ್ತಾರೆ ಅಂತ ಮಾತಾಡ್ಕೋತಾರೆ. ಅದರಿಂದ ಅಪ್ಪಣ್ಣ
ಒಂದು ನಿರ್ಧಾರ ಮಾಡ್ತಾರೆ. ನನ್ನ ಬದಲು ಬೇರೆ ಯಾರಾದ್ರೂ ಒಬ್ರು ನಮ್ಮ ಪಾರ್ಟಿ ಆಶಯ ಸಿದ್ಧಾಂತಗಳನ್ನ ಜನಗಳಿಗೆ ತಲುಪಿಸ್ಲಿ, ಸ್ಟೇಜ್ ಮೇಲೆ ನಿಂತ್ಕೊಂಡು ಮಾತಾಡ್ಲಿ ಅಂತ. ಆಗ ಸಭಾಪತಿ ತನ್ನ ಸ್ನೇಹಿತ ಸತ್ಯಮೂರ್ತಿಯನ್ನ ಕರ್ಕೊಂಡು ಬರ್ತಾನೆ. ಅಣ್ಣ, ಇವನು ನನ್ನ ಸ್ನೇಹಿತ, ಚೆನ್ನಾಗಿ ಮಾತಾಡ್ತಾನೆ ಅಂತ. ನಂತರ ಸಮಾವೇಶಗಳಲ್ಲಿ ಅಪ್ಪಣ್ಣ ಬರೆದು ಕೊಟ್ಟ ಭಾಷಣವನ್ನ ಸತ್ಯಮೂರ್ತಿ ಸ್ಟೇಜ್ ಮೇಲೆ ನಿಂತ್ಕೊಂಡು ಮಾತಾಡ್ತಾನೆ. ಯೋಚನೆ ಅಪ್ಪಣ್ಣನದಾಗಿರುತ್ತೆ, ಧ್ವನಿ ಮಾತ್ರ ಸತ್ಯಮೂರ್ತಿಯದ್ದಾಗಿರುತ್ತೆ. ಸತ್ಯಮೂರ್ತಿ ಭಾಷಣ ಜನಗಳಲ್ಲಿ ಒಂದು ಚಾಪನ್ನ ಮೂಡಿಸುತ್ತೆ. ಎಷ್ಟರ ಮಟ್ಟಿಗೆ ಅಂತ ಅಂದ್ರೆ ಇವರನ್ನೇ ಸಿಎಂ ಆಗಿ ನಿಲ್ಸಿದ್ರು ಗೆಲ್ಸೋ ಅಷ್ಟು. ಅದರಿಂದ ಅಪ್ಪಣ್ಣ ಜನಗಳ ಮುಂದೆ ನಮ್ಮ ಪಾರ್ಟಿ ಸಿಎಂ ಕ್ಯಾಂಡಿಡೇಟ್ ಸತ್ಯಮೂರ್ತಿ ಅಂತ ಅನೌನ್ಸ್ ಮಾಡಿಬಿಡ್ತಾರೆ. ಅದನ್ನ ಕೇಳಿ ಎಲ್ಲರಿಗೂ ಆಶ್ಚರ್ಯ ಆಗುತ್ತೆ. ಯಾರ್ ಸಿಎಂ ಆದ್ರೆ ಏನು, ನಮ್ಮ ಆಶಯದಂತೆ ಜನಗಳಿಗೆ ಒಳ್ಳೆಯದಾದ್ರೆ ಸಾಕು ಅನ್ನೋದು ಅಪ್ಪಣ್ಣನ ಅಭಿಪ್ರಾಯ ಆಗಿರುತ್ತೆ. ಕೊನೆಗೆ ಸತ್ಯಮೂರ್ತಿ ಎಲೆಕ್ಷನ್ ನಲ್ಲಿ ಸಿಎಂ ಕ್ಯಾಂಡಿಡೇಟ್ ಆಗಿ ಭಾಗವಹಿಸ್ತಾ ಇದ್ದಾನೆ. ಆಪೋಸಿಟ್ ಪಾರ್ಟಿಯವರು ಓಟ್ಗೆ ದುಡ್ಡು ಕೊಡ್ತಾ ಇದ್ದಾರೆ. ಆದ್ರೆ ನಾವು ಅಲ್ಪ ಸ್ವಲ್ಪ ಆದ್ರೂ ಕೊಡ್ಬೇಕು ಅಲ್ವಾ ಅಂತ ಮುಕುಂದ ಹೇಳೋಕೆ ಅದಕ್ಕೆ ಅಪ್ಪಣ್ಣ ಒಪ್ಕೊಳ್ಳೋದಿಲ್ಲ. ದುಡ್ಡಿಲ್ಲದ ರಾಜಕೀಯ ಮಾಡೋಣ ಅಂತ ತಾನೇ ನೀವ್ ಹೇಳಿದ್ದು, ಈಗ ನೀವೇ ಈಗ ಮಾತಾಡ್ತಾ ಇದ್ದೀರಾ, ನಾನು ಇದಕ್ಕೆ ಒಪ್ಕೊಳ್ಳೋದಿಲ್ಲ. ನಾನು ಅಂದ್ಕೊಳ್ಳೋ ಹಾಗೆ ಪಾರ್ಟಿ ನಡ್ಸೋದಿದ್ರೆ ನಡ್ಸಿ, ಇಲ್ಲ ಅಂತ ಅಂದ್ರೆ ಪಾರ್ಟಿನ ರದ್ದು ಮಾಡಿಬಿಡೋಣ ಅಂತ ಹೇಳ್ತಾರೆ. ಕಬ್ಬಿಣ ಫ್ಯಾಕ್ಟರಿ ಓನರ್ ಒಬ್ರು ಎಲೆಕ್ಷನ್ ಗೆ ದುಡ್ಡು ಕೊಡ್ತೀನಿ ಅಂತ ಹೇಳಿರ್ತಾರೆ. ಇವರಿಗೆ ದುಡ್ಡು ಬೇಕು ಮತ್ತೆ ಎಲೆಕ್ಷನ್ ಅಲ್ಲಿ ಗೆಲ್ಲಲು ಬೇಕು. ಅದರಿಂದ ಅಪ್ಪಣ್ಣನ ಮಾತನ್ನ ಮೀರಿ ಮುಕುಂದ ಸತ್ಯಮೂರ್ತಿ ಇಬ್ರು ದುಡ್ಡಿಸ್ಕೊಂಡ್ ಬಿಡ್ತಾರೆ. ಈ ವಿಷಯ ಅಪ್ಪಣ್ಣನಿಗೆ ಗೊತ್ತಾಗಿ ನಾಳೆ ಪ್ರೆಸ್ ಮೀಟ್ ಕರೆದು ಪಾರ್ಟಿನ ಕ್ಯಾನ್ಸಲ್ ಮಾಡ್ಬಿಡೋಣ ಅಂತ ಅಂದ್ಕೊಂಡಿರ್ತಾನೆ. ಆದ್ರೆ ಅಪ್ಪಣ್ಣ ಬದುಕಿದ್ರೆ ನಮಗೆ ಆಪತ್ತು, ನಾಳೆ ಅಷ್ಟರಲ್ಲಿ ಅವರನ್ನ ಸಾಯಿಸ್ಬೇಕು ಅಂತ ಕಾರ್ನಲ್ಲಿ ಫ್ಯಾಮಿಲಿ ಜೊತೆ ಬರ್ತಿದ್ದ ಅಪ್ಪಣ್ಣನ ಸಾಯಿಸೋಕೆ ರೌಡಿಗಳನ್ನ ಕಳುಹಿಸ್ತಾರೆ. ಅಪ್ಪಣ್ಣ ಪಾರ್ವತಿ ಮತ್ತು ಮಗನನ್ನ ಒಂದ್ ಕಡೆ ಕೂರಿಸಿ ರೌಡಿಗಳ ಕಣ್ ತಪ್ಪಿಸಿ ಓಡೋಗ್ತಾನೆ. ಹಿಂದೆ ಬಂದವ್ರ ಜೊತೆ ಫೈಟ್ ಆಗುತ್ತೆ. ಒಬ್ಬ ಅಪ್ಪಣ್ಣನ ಹೊಟ್ಟೆಗೆ ಚುಚ್ಚುತ್ತಾನೆ. ಅಲ್ಲಿಂದಾನು ತಪ್ಪಿಸ್ಕೊಂಡು ದಾರಿಯಲ್ಲಿದ್ದ ಟೆಲಿಫೋನ್ ಮೂಲಕ ಪೊಲೀಸ್ಗೆ ಫೋನ್ ಮಾಡಿ ಕಾಪಾಡೋಕೆ ಕೇಳ್ತಾನೆ. ಬಾಯಿ ತೊದಲು ಇರೋದ್ರಿಂದ ಸರಿಯಾಗಿ ತಾವು ಎಲ್ಲಿದ್ದೀವಿ ಅಂತ ಹೇಳೋಕಾಗಲ್ಲ. ಅಷ್ಟೊತ್ತಿಗೆ ಅಲ್ಲಿಗೆ ಮುಕುಂದ ಮತ್ತು ಸತ್ಯಮೂರ್ತಿ ಬರ್ತಾರೆ. ಸತ್ಯಮೂರ್ತಿ ಬಂದವನು ಅಪ್ಪಣ್ಣನ ಚಾಕುವಿನಲ್ಲಿ ಚುಚ್ಚಿ ಸಾಯಿಸ್ತಾನೆ, ಜೊತೆಗೆ ಮುಕುಂದನನ್ನು ಸಾಯಿಸ್ತಾನೆ. ಈ ದೃಶ್ಯವನ್ನ ಪಾರ್ವತಿ ನೋಡ್ಬಿಡ್ತಾಳೆ. ಬಾಯಿ ಬಿಟ್ರೆ ಎಲ್ಲಿ ನನ್ ಮಗನನ್ನು ಸಾಯಿಸ್ಬಿಡ್ತಾರೋ ಅಂತ ತನ್ನ ಬಾಯಿ ಮಗನ ಬಾಯಿ ಎರಡನ್ನೂ ಮುಚ್ಕೊಂಡು ಅಲ್ಲಿಂದ ಓಡೋಗ್ತಾಳೆ. ಯಾರಿಗೂ ಸಂದೇಹ ಬರಬಾರ್ದು ಅಂತ ಸತ್ಯಮೂರ್ತಿ ಮುಕುಂದನ ಇಬ್ರು ಗಂಡ್ಮಕ್ಳು ಮೋಪಿದೇವಿ ಮತ್ತು ಮಗಧೀರನನ್ನ ದತ್ತು ತಗೊಂಡು ಬೆಳೆಸೋಕ್ ಸ್ಟಾರ್ಟ್ ಮಾಡ್ತಾನೆ. ಈಗ ರಾಮನಂದನ್ಗೆ ತನ್ನ ಸ್ವಂತ ತಾಯಿ ಪಾರ್ವತಿಯವರು ಅಂತ ಗೊತ್ತಾಗಿದೆ. ಓಲ್ಡ್ ಏಜ್ ಗೆ ಬರ್ತಾನೆ. ಅವ್ರ ಕಾಲಿಡ್ಕೊಂಡು ಅಳ್ತಾನೆ. ಅವನ್ ಕಣ್ಣೀರು ಪಾರ್ವತಿ ಅವ್ರಿಗೆ ತಿಳಿಸುತ್ತೆ, ಇವನ್ ನನ್ ಮಗ ಅಂತ. ಪಾರ್ಟಿ ಮೆಂಬರ್ಸ್ ಎಲ್ಲ ಒಂದ್ ಕಡೆ ಸೇರಿದ್ದಾರೆ. ಸತ್ಯಮೂರ್ತಿ ಅವರ ಆಸೆಯಂತೆ ರಾಮನಂದನ್ ಮುಂದಿನ ಸಿಎಂ ಅಂತ ಅನೌನ್ಸ್ ಮಾಡೋಕೆ. ಮೋಪಿದೇವಿ ಇದಕ್ಕೆ ಒಪ್ಕೊಳ್ಳೋದಿಲ್ಲ. ಅವನ ಮೇಲೆ ಮಿನಿಸ್ಟರ್ಗೆ ಹೊಡೆದ ಅಂತ ಕಂಪ್ಲೇಂಟ್ ಇದೆ. ಅದನ್ನ ನಾನು ವಾಪಸ್ ತಗೊಂಡ್ರೆ ಮಾತ್ರ ಸೆಂಟ್ರಲ್ ಗವರ್ನಮೆಂಟ್ ಅವನ ಕಲೆಕ್ಟರ್ ರೆಸಿಗ್ನೇಷನ್ ನ ಆಕ್ಸೆಪ್ಟ್ ಮಾಡೋದು, ಇಲ್ಲ ಅಂತ ಅಂದ್ರೆ ಅವ್ನ್ ಸಿಎಂ ಆಗೋಕಾಗಲ್ಲ. ನೀನೇನೇ ಮಾಡಿದ್ರು ನಾನು ನಿನ್ ಮೇಲೆ ಕೊಟ್ಟಿರೋ ಕಂಪ್ಲೇಂಟ್ ನ ವಾಪಸ್ ತಗೊಳಲ್ಲ, ನೀನು ಸಿಎಂ ಆಗೋಕಾಗಲ್ಲ ಅನ್ನೋಕೆ ರಾಮನಂದನ್ ಹೇಳ್ತಾನೆ, ನನಗೂ ಸಿಎಂ ಆಗ್ಬೇಕು ಅಂತ ಏನು ಇಷ್ಟ ಇಲ್ಲ, ನನ್ನ IAS ಆಫೀಸರ್ ಆಗಿರೋಕೆ ಬಿಡಿ, ಮೋಪಿದೇವಿನೇ ಸಿಎಂ ಆಗ್ಲಿ ಅಂತ ಸೈನ್ ಮಾಡ್ಕೊಡ್ತಾನೆ. ಆದ್ರೆ ಮೋಪಿದೇವಿ ಮಾತ್ರ ರಾಮನಂದನ್ ಮೇಲೆ ಕೊಟ್ಟಿರೋ ಕಂಪ್ಲೇಂಟ್ ನ ವಾಪಸ್ ತಗೊಳ್ಳೋದಿಲ್ಲ. ಆದ್ರೆ ದೇಶದ ತುಂಬಾ ಇರೋ IAS ಆಫೀಸರ್ಸ್ ರಾಮನಂದನ್ ಸಸ್ಪೆನ್ಷನ್ ನ ರಿವೋಕ್ ಮಾಡ್ಬೇಕು ಅಂತ ಪೆಟಿಷನ್ ನ ಕಳುಹಿಸ್ತಾ ಇದ್ದಾರೆ. ಇದರಿಂದ ಎನ್ಕ್ವೈರಿ ಕಮಿಷನ್ ಇಲ್ಲದೆ ರಾಮನಂದನ್ ಸಸ್ಪೆನ್ಷನ್ ನ ರಿವೋಕ್ ಮಾಡಿ ಎಲೆಕ್ಷನ್ ಆಫೀಸರ್ ಆಗಿ ಅಪಾಯಿಂಟ್ ಮಾಡ್ತಾರೆ. ಮೋಪಿದೇವಿ ಸಿಎಂ ಆಗಿ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾನೆ. ಇವರಿಗೆ ಇನ್ನೂ 5 ತಿಂಗಳು ಅಧಿಕಾರ ಇದೆ. ಆದ್ರೆ ಎಲೆಕ್ಷನ್ ಕಮಿಟಿ ಅವರು ಇನ್ನು 2 ತಿಂಗಳಲ್ಲಿ ಎಲೆಕ್ಷನ್ ಅಂತ ಅನೌನ್ಸ್ ಮಾಡಿಬಿಡ್ತಾರೆ. ಇದರಿಂದ ಮೋಪಿದೇವಿಗೆ ಯಾವ ಪವರ್ ಇರಲ್ಲ, ಯಾವ ಆರ್ಡರ್ನು ಪಾಸ್ ಮಾಡೋ ಆಗಿರಲ್ಲ, ಯಾವ ಫೈಲ್ ಮೇಲೂ ಸೈನ್ ಮಾಡೋ ಆಗಿರಲ್ಲ. ಜೊತೆಗೆ ಎಲೆಕ್ಷನ್ ಆಫೀಸರ್ ಆಗಿ ರಾಮನಂದನ್ ಅಪಾಯಿಂಟ್ ಮಾಡಿದ್ದಾರೆ. ಮೋಪಿದೇವಿ ಮುದ್ದೆ ಮಾಡೋ ಕೆಲಸದಲ್ಲೆಲ್ಲ ಅಡ್ಡವಾಗಿ ನಿಲ್ತಾನೆ ರಾಮನಂದನ್. ಎಲೆಕ್ಷನ್ ನೋಟಿಫಿಕೇಶನ್ ಬಂದ್ಮೇಲೆ ಗವರ್ನಮೆಂಟ್ ವೆಹಿಕಲ್ ನ ಯೂಸ್ ಮಾಡಬಾರ್ದು ಅಂತ 25 ಲಕ್ಷ ಫೈನ್ ಹಾಕ್ತಾನೆ. ತನ್ನ ಕಡೆ ಮಾಡ್ಕೊಂಡಿದ್ದ ಎಲೆಕ್ಷನ್ ಸ್ಟಾಫ್ ಗಳನ್ನ ಟ್ರಾನ್ಸ್ಫರ್ ಮಾಡಿಸಿ 100% ಕರೆಕ್ಟ್ ಆಗಿರೋ ಆಫೀಸರ್ಸ್ ನ ಕರೆಸ್ಕೊಳ್ತಾನೆ. ಸಭಾಪತಿಯವರು ಪ್ರಜಾ ಅಭ್ಯುದಯ ಪಾರ್ಟಿ ಅನ್ನೋ ಒಂದು ಹೊಸ ಪಾರ್ಟಿಯನ್ನ ಕಟ್ತಾರೆ. ಅದಕ್ಕೆ ರಾಮನಂದನ್ ಸಪೋರ್ಟ್ ಕೂಡ ಇರುತ್ತೆ. ಎಲ್ರು ಬರೀ ಭರವಸೆಗಳನ್ನ ಕೊಟ್ರೆ ಇವರು ತಮ್ಮ ಭರವಸೆಗಳನ್ನೆಲ್ಲ ಒಂದು ಸ್ಟಾಂಪ್ ಪೇಪರ್ ಮೇಲೆ ಬರೆದು ಸೈನ್ ಮಾಡಿ ಜನಗಳಿಗೆ ಕೊಡ್ತಾರೆ. ಇವ್ರ ಪಕ್ಷ ಗೆದ್ರೆ 2 ತಿಂಗಳಲ್ಲಿ ಎಲ್ಲವನ್ನ ನೆರವೇರಿಸ್ತೀವಿ, ಇಲ್ಲ ಅಂತ ಅಂದ್ರೆ ರಾಜೀನಾಮೆ ಕೊಡ್ತೀವಿ ಅಂತ. ಮೋಪಿದೇವಿ ಹತ್ರ ದುಡ್ಡಿಸ್ಕೊಂಡು ಓಟ್ ಹಾಕೋ ಜನಗಳಿಗೆ ರಾಮನಂದನ್ ದುಡ್ಡಿಸ್ಕೊಂಡು ಓಟ್ ಹಾಕ್ಬಾರ್ದು, ಅದು ತಪ್ಪು ಅಂತ ಎಷ್ಟೇ ಹೇಳಿದ್ರು ಯಾರು ಕೇಳಲ್ಲ. ಅದಕ್ಕೊಂದು ಐಡಿಯಾ ಮಾಡಿ ಜನಗಳಿಗೆ ಹೇಳ್ತಾನೆ, ನೀವು ಓಟ್ಗೆ 2,000 ಇಸ್ಕೋತೀರಾ ಅಲ್ವಾ, ಈ ಸಾರಿ ತಲೆಗೆ 20,000 ಕೇಳಿ. ಅವನು ಸಿಎಂ ಆದ್ಮೇಲೆ 20 ಲಕ್ಷ ಕೋಟಿ ಸಂಪಾದನೆ ಮಾಡ್ತಾನೆ, ಇವಾಗ ಕೇಳಿ ಕೊಡ್ತಾನೆ, ಆದ್ರೆ ದುಡ್ಡಿಸ್ಕೊಂಡು ಅವನಿಗೆ ಮಾತ್ರ ಓಟ್ ಹಾಕ್ಬೇಡಿ ಅಂತ ಅವ್ನ್ ಮಾಡಿರೋ ಅನ್ಯಾಯ ಅಕ್ರಮಗಳನ್ನ ಜನಗಳಿಗೆ ತಿಳಿಸ್ತಾನೆ. ಹಾಗೆ ಜನಗಳು ತಲೆಗೆ 20,000 ಡಿಮ್ಯಾಂಡ್ ಮಾಡ್ತಾರೆ. ಎಲೆಕ್ಷನ್ ನಲ್ಲಿ ಗೆದ್ದೇ ಗೆಲ್ತೀನಿ ಅಂತ ಮೋಪಿದೇವಿ ತಲೆಗೆ 20,000 ಕೊಡೋಕ್ ಒಪ್ಕೋತಾನೆ. ಕ್ಯಾಶ್ ಜೊತೆ ಬರೋ ಮಗಧೀರನ ಕಂಟೈನರ್ಸ್ ನ ಇಟ್ಕೋಬೇಡಿ ಬಿಟ್ಬಿಡಿ ಅಂತ ಪೊಲೀಸ್ಗೆ ರಾಮನಂದನ್ ಹೇಳಿರ್ತಾನೆ. ಆದ್ರೆ 3ನೇ ಸಾರಿ ಹೋಗ್ಬೇಕಾದ್ರೆ ಇಟ್ಕೋತಾನೆ. ಎಲೆಕ್ಷನ್ ನಿಯಮಗಳನ್ನ ಮೀರಿದ್ದಕ್ಕೆ ಮಗಧೀರನ ನಾಮಿನೇಷನ್ ನ ಕ್ಯಾನ್ಸಲ್ ಮಾಡ್ತಾನೆ. ಇವತ್ತು ವೋಟಿಂಗ್ ಡೇ. ವೋಟಿಂಗ್ ಸ್ಟಾರ್ಟ್ ಆಗೋಕ್ ಮುಂಚೆ ಒಂದು ಪೋಲ್ ಬೂತ್ ಬ್ಲಾಸ್ಟ್ ಆಗುತ್ತೆ. ಅಲ್ಲಿ ಬಾಂಬ್ ಬಿಟ್ಟಿರೋದು ಮೋಪಿದೇವಿನೇ. ರಾಮನಂದನ್ ಅಲ್ಲಿಗೆ ಬಂದ್ಮೇಲೆ ಮೋಪಿದೇವಿ ಹೇಳ್ತಾನೆ, ನೀನು ನಾನು ಹೇಳ್ದ ಹಾಗೆ ಕೇಳ್ಬೇಕು, ಇಲ್ಲ ಅಂತ ಅಂದ್ರೆ
ನೋಡಿದ್ರೆ ನಾನು ಇನ್ನೂ 7 ಕಡೆ ಬಾಂಬ್ ಇಟ್ಟಿದ್ದೀನಿ, ಅದು ಕೂಡ ಬ್ಲಾಸ್ಟ್ ಆಗುತ್ತೆ. ನಮ್ಮವರು ರಿಗ್ಗಿಂಗ್ ಮಾಡೋಕ್ ಬರ್ತಾರೆ, ಅವರನ್ನ ನೀನು ಅರೆಸ್ಟ್ ಮಾಡಿಸ್ಬಾರ್ದು, ಹಾಗೆ ಬಿಟ್ಬಿಡು ಅಂತ. ವೋಟಿಂಗ್ ಸ್ಟಾರ್ಟ್ ಆಗುತ್ತೆ. ಜನಗಳೆಲ್ಲ ವೋಟಿಂಗ್ ಮಾಡೋಕ್ ಬರ್ತಾ ಇದ್ದಾರೆ. ಮೋಪಿ ದೇವಿ ಕಡೆಯವರು ಬೆರಳ ಮೇಲಿನ ಇಂಕ್ ನ ಕೆಮಿಕಲ್ ಪಾಲಿಶ್ ಮೂಲಕ ಒರೆಸ್ಕೊಂಡು ಮತ್ತೆ ಕಳ್ವೋಟ್ ಮಾಡೋಕೆ ಬರ್ತಾ ಇದ್ದಾರೆ. ರಾಮನಂದನ್ ಏನು ಮಾಡೋಕ್ಕಾಗದ ಸ್ಥಿತಿಯಲ್ಲಿದ್ದಾನೆ. ನಿಜವಾಗಿಯೂ ಮೋಪಿ ದೇವಿ ಎಲ್ಲೂ ಬಾಂಬ್ ಇಟ್ಟಿರಲ್ಲ, ಸುಮ್ನೆ ಸುಳ್ಳು ಹೇಳಿರ್ತಾನೆ. ಆದ್ರೆ ರಾಮನಂದನ್ ಒಂದು ಪ್ಲಾನ್ ಮಾಡಿರ್ತಾನೆ. ರಿಗ್ಗಿಂಗ್ ಮಾಡೋಕೆ ಬಂದವರನ್ನ ಹಿಡಿಯೋಕೆ ಇಂಕ್ ಒರೆಸೋ ಕೆಮಿಕಲ್ ಒಳಗೆ ಬೆರಳನ್ನ ಅಫೆಕ್ಟ್ ಮಾಡೋ ಲಿಕ್ವಿಡ್ ನ ಮಿಕ್ಸ್ ಮಾಡಿಸಿ ಅವ್ರ ಬೆರಳೆಲ್ಲ ಅಫೆಕ್ಟ್ ಆಗೋ ಹಾಗೆ ಮಾಡಿದ್ದಾನೆ. ಅದರಿಂದ ಈಸಿಯಾಗಿ ಯಾರೆಲ್ಲ ರಿಗ್ಗಿಂಗ್ ಮಾಡಿದ್ದಾರೆ ಅಂತ ಕಂಡುಹಿಡಿಬಹುದು ಅಂತ. ಅದರಂತೆ ಹಾಸ್ಪಿಟಲ್ಗೆ ಬೆರಳನ್ನ ತೋರ್ಸಕ್ ಬಂದವರನ್ನ ಅರೆಸ್ಟ್ ಮಾಡ್ತಿದ್ದಾನೆ. ಯಾವ್ಯಾವ ಬೂತ್ ನಲ್ಲಿ ರಿಗ್ಗಿಂಗ್ ನಡೆದಿದ್ಯೋ ಅಲ್ಲೆಲ್ಲ ಮತ್ತೆ ರೀ ಎಲೆಕ್ಷನ್ ಆಗುತ್ತೆ. ಇಂಟೆಲಿಜೆನ್ಸ್ ಡಿಪಾರ್ಟ್ಮೆಂಟ್ ಏಟ್ ಸಭಾಪತಿ ಅವರನ್ನ ಮೀಟ್ ಮಾಡೋಕೆ ಹೋಗಿದ್ರು. ಎಕ್ಸಿಟ್ ಪೋಲ್ ಹೇಳೋ ಮೂಲಕ ಎಲೆಕ್ಷನ್ ನಲ್ಲಿ ಸಭಾಪತಿ ಅವರು ಗೆಲ್ತಾರಂತೆ. ಜನಗಳು ನಮ್ಮ ಹತ್ರ ದುಡ್ಡಿಸ್ಕೊಂಡು ನಮಗೆ ಮೋಸ ಮಾಡಿದ್ದಾರೆ ಅಂತ ತಿಳ್ಕೊಂಡ ಮೋಪಿ ದೇವಿ ಎಲೆಕ್ಷನ್ ಕಮಿಷನ್ಗೆ ರಾಮನಂದನ್ ನಿಜವಾದ ಅಪ್ಪ ಅಮ್ಮನ ಫೋಟೋ ತಗೊಂಡ್ ಬರ್ತಾನೆ. ಸರ್, ಈ ರಾಮನಂದನ್ ಇವನ ಅಪ್ಪನ ಹೆಸರಿನಲ್ಲಿರೋ ಪಾರ್ಟಿ ಗೆಲ್ಲಿ ಅಂತ ಏಕಪಕ್ಷವಾಗಿ ಕೆಲಸ ಮಾಡಿದ್ದಾನೆ. ಅದರಿಂದ ಅವ್ರ ಪಕ್ಷವೇ ಗೆಲ್ಬಹುದು ಅಂತ ಎಕ್ಸಿಟ್ ಪೋಲ್ ಇಂದ ಬಂದ ಇನ್ಫಾರ್ಮೇಶನ್ ಹೇಳ್ತಾ ಇದೆ. ಅದರಿಂದ ಈ ಎಲೆಕ್ಷನ್ ನ ಕ್ಯಾನ್ಸಲ್ ಮಾಡಿ ರೀ ಎಲೆಕ್ಷನ್ ಮಾಡಿ ಅಂತ ಕೇಳ್ತಾನೆ. ರಾಮನಂದನ್, ಸರ್, ನನ್ನ ನಿಜವಾದ ಅಪ್ಪ ಅಮ್ಮ ಇವರು, ಅವರಲ್ಲ ಅನ್ನೋಕೆ ಎಲೆಕ್ಷನ್ ಕಮಿಷನ್ ಅಪ್ಪಣ್ಣ ನೋಡೋಕೆ ನಿಮ್ ರೀತಿನೇ ಇದ್ದಾರೆ, ನೀವು ಅವರು ನಿಮ್ಮ ಅಪ್ಪ ಅಮ್ಮ ಅಲ್ಲ ಅಂತ ಪ್ರೂವ್ ಮಾಡಿ ಅಂತ DNA ಟೆಸ್ಟ್ ಮಾಡಿಸುವಂತೆ ಹೇಳ್ತಾರೆ. ಪಾರ್ವತಮ್ಮನನ್ನ ಕರೆದು ಇವನ್ ಯಾರು ಅಂತ ಕೇಳೋಕೆ ನನ್ ಮಗ ಅಂತ ಹೇಳ್ತಾರೆ. ಅವರು ಮೆಂಟಲಿ ಚಾಲೆಂಜ್ಡ್ ಸರ್, ಅವ್ರ ಮಾತನ್ನ ಪರಿಗಣಿಸೋ ಆಗಿಲ್ಲ ಅಂತ ರಾಮನಂದನ್ ಹೇಳೋಕೆ ನಾಳೆ DNA ಟೆಸ್ಟ್ ಮಾಡಿಸಿ ಎಲ್ಲ ಗೊತ್ತಾಗುತ್ತೆ ಅಂತ ತಿಳಿಸ್ತಾರೆ. ಅದರಿಂದ ಪಾರ್ವತಮ್ಮನ್ನ ಗವರ್ನಮೆಂಟ್ ಪ್ರಿಸರ್ವೇಶನ್ ಒಂದರಲ್ಲಿ ಇರಿಸ್ತಾರೆ. ಅಲ್ಲಿಗೆ ರಾಮನಂದನ್ ಊಟ ತಗೊಂಡ್ ಬರ್ತಾನೆ. 5 ನಿಮಿಷ ಮಾತಾಡ್ಬಿಟ್ಟು ಹೋಗ್ತೀನಿ ಅಂತ ಅಲ್ಲಿದ್ದ ಪೊಲೀಸ್ ಪರ್ಮಿಷನ್ ತಗೊಂಡು, ಅಮ್ಮ ನನ್ನ ಕ್ಷಮಿಸ್ಬಿಡು, ನನ್ನ ಎತ್ತ ತಾಯಿ ನೀನೇ ಅಂತ ಹೇಳಿದಿದ್ರೆ ರೀ ಎಲೆಕ್ಷನ್ ನಡೀತಾ ಇತ್ತು, ಆಗ ಮೋಪಿ ದೇವಿ ಫ್ರಾಡ್ ಮಾಡಿ ಗೆಲ್ತಾ ಇದ್ದ, ಅದಕ್ಕಾಗಿ ಹೇಳ್ದೆ ಅನ್ನೋಕೆ ಅಪ್ಪಣ್ಣನ ರಕ್ತ ಯಾವತ್ತೂ ತಪ್ಪು ಮಾಡಲ್ಲ, ನೀನ್ ಹೋಗ್ಬಾ, ನೀನ್ ಅಂದ್ಕೊಂಡ ಹಾಗೆ ಎಲ್ಲಾ ನಡೆಯುತ್ತೆ ಅಂತಾರೆ ಪಾರ್ವತಮ್ಮ. ಬೆಳಿಗ್ಗೆ ಪೊಲೀಸ್ ಇಂದ ರಾಮನಂದನ್ಗೆ ಕಾಲ್ ಬರುತ್ತೆ. ಲೇಡೀಸ್ ಗೆಸ್ಟ್ ಹೌಸ್ ಇಂದ ನಿಮ್ಮಮ್ಮ ಕಾಣ್ತಾ ಇಲ್ಲ, ತಪ್ಪಿಸ್ಕೊಂಡು ಎಲ್ಲಿಗೂ ಹೊರಟೋಗಿದ್ದಾರೆ ಅಂತ. ತಕ್ಷಣ ಹೊರಟು ರಾಮನಂದನ್ ಅಲ್ಲಿಗೆ ಬರ್ತಾನೆ. ನಿನ್ನೆ ರಾತ್ರಿ ಪಾರ್ವತಮ್ಮ ಅವರು ನಿದ್ದೆ ಬರ್ತಾ ಇಲ್ಲ, ಹಾಡ್ ಕೇಳ್ತೀನಿ ಅಂತ ಕಾನ್ಸ್ಟೇಬಲ್ ಒಬ್ಬರ ಫೋನ್ ಇಸ್ಕೊಂಡು ಅದ್ರಲ್ಲಿ DNA ಟೆಸ್ಟ್ ಬಗ್ಗೆ ತಿಳ್ಕೊಂಡು, ನನ್ನ ಬಾಡಿನೂ ಸಿಗದೆ ಇರೋ ಹಾಗೆ ನಾನು ಸತ್ರೆ DNA ಟೆಸ್ಟ್ ಮಾಡೋಕ್ ಆಗಲ್ಲ, ನನ್ ಮಗ ಅಂದ್ಕೊಂಡಾಗೆ ಎಲ್ಲ ನಡೆಯುತ್ತೆ ಅಂತ ಒಂದು ಕೆಮಿಕಲ್ ಫ್ಯಾಕ್ಟರಿಗೆ ಹೋಗಿ ಕೆಮಿಕಲ್ ಒಳಗೆ ಮುಳುಗಿ ಸತ್ತೋಗಿರ್ತಾರೆ. ಅದನ್ನ ತಿಳ್ಕೊಂಡು ಆ ಫ್ಯಾಕ್ಟರಿಗೆ ಬರ್ತಾನೆ. ಅಲ್ಲಿ ಅವ್ರ ಚಪ್ಪಲಿಯನ್ನ ನೋಡ್ತಾನೆ. ಅಮ್ಮ ತನಗಾಗಿ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಅಂತ ತುಂಬಾ ದುಃಖ ಪಡ್ತಾನೆ. ಪಾರ್ವತಿ ಅವರೇ ಇಲ್ದೇ ಇರೋದ್ರಿಂದ ಮೋಪಿ ದೇವಿ ರಾಮನಂದನ್ ಮೇಲೆ ಹಾಕಿದ್ದ ಅಲಿಗೇಷನ್ ಡಿಸ್ಮಿಸ್ ಆಗುತ್ತೆ. ಮೋಪಿ ದೇವಿ ವೈಜಾಗ್ ನಲ್ಲಿರೋ ಕೌಂಟಿಂಗ್ ಸೆಂಟರ್ಸ್ ಮೇಲೆ ದಾಳಿ ಮಾಡಿಸಿ ಮತ್ತೆ ರೀ ಎಲೆಕ್ಷನ್ ಮಾಡಿಸೋಣ ಅಂತ ಅಂದ್ಕೊಂಡಿರ್ತಾನೆ. ಈ ವಿಷಯ ತಿಳ್ಕೊಂಡ ರಾಮನಂದನ್ ಕೌಂಟಿಂಗ್ ಮೆಷಿನ್ಸ್ ಎಲ್ಲವನ್ನ ಒಂದೊಂದು ಡ್ರೋನ್ ಕ್ಯಾಮರಾಗೆ ಕಟ್ಟಿಸಿ ಒಂದು ಪಾಯಿಂಟ್ ಗೆ ಬರೋ ಹಾಗೆ ಮಾಡಿ ವೈಜಾಗ್ 15 ಸೆಂಟರ್ ನಲ್ಲಿ ನಡಿಬೇಕಾಗಿದ್ದ ಕೌಂಟಿಂಗ್ ನ ಒಂದೇ ಕಡೆ ನಡೆಯುವ ಹಾಗೆ ಮಾಡ್ತಾನೆ. ಆದ್ರೂ ಮೋಪಿ ದೇವಿ ಬಿಡಲ್ಲ. ತನ್ನ ರೌಡಿ ಗ್ಯಾಂಗ್ ಜೊತೆ ಅಲ್ಲಿಗೂ ಬರ್ತಾನೆ. ಕೌಂಟಿಂಗ್ ನಡೀತಾ ಇದೆ. ರಾಮನಂದನ್ ಅಲ್ಲಿದ್ದ ಪೊಲೀಸ್ ಆಫೀಸರ್ಸ್ ಎಲ್ಲರನ್ನ ನೀವಿಲ್ಲೇ ಇದ್ರೆ ನಿಮ್ ಜೀವಕ್ಕೂ ಆಪತ್ತು ಅಂತ ಅಲ್ಲಿಂದ ಕಳುಹಿಸಿ ಬಂದ ರೌಡಿ ಗ್ಯಾಂಗ್ ನ JCB ಯಲ್ಲಿ ಗುದ್ದಿಸಿ ಲಾರಿಗೆ ಹಾಕಿಸ್ತಾನೆ. ಕೌಂಟಿಂಗ್ ರೂಮ್ ಒಳಗೆ ನುಗ್ಗಿದ ರೌಡಿಗಳನ್ನ ಅಲ್ಲಿದ್ದವರೆಲ್ಲ ಸೇರಿ ಕಣ್ಣಿಗೆ ಸ್ಪ್ರೇ ಮಾಡಿ ಒಂದು ಹೊರಗೆ ಹಾಕ್ತಾರೆ. ಮೋಪಿ ದೇವಿ ಬರ್ತಾನೆ. ಅಲ್ಲಿದ್ದ ಒಂದು JCB ತಗೊಂಡೋಗಿ ಬಿಲ್ಡಿಂಗ್ ಒಡೆದಾಕಿ ಕೌಂಟಿಂಗ್ ರೂಮ್ ಒಳಗೆ ಬರ್ತಾನೆ. ಅಲ್ಲಿದ್ದ EVM ಮೆಷಿನ್ಸ್ ನ ನಾಶ ಮಾಡೋಕ್ ಹೋಗ್ತಾನೆ. ರಾಮನಂದನ್ ಎಷ್ಟೇ ಟ್ರೈ ಮಾಡಿದ್ರು ಆಗಲ್ಲ. 25 AVM ಮೆಷಿನ್ಸ್ ನ ಮೋಪಿ ದೇವಿ ನಾಶ ಮಾಡ್ಬಿಡ್ತಾನೆ. ಕೌಂಟಿಂಗ್ ಪೂರ್ತಿ ಮುಗ್ದಿದ್ರಿಂದ ಸ್ಟೇಟಸ್ ನಲ್ಲಿ ಮೋಪಿ ದೇವಿಗೆ 2 ಲಕ್ಷ ವೋಟ್ಸ್ ಮತ್ತೆ ಸಭಾಪತಿ ಅವರಿಗೆ 10 ಲಕ್ಷದ ಆಸುಪಾಸಿನ ವೋಟ್ಸ್ ಇವೆ. ಒಂದು EVM ಮೆಷಿನ್ ನಲ್ಲಿ 2,000 ವೋಟ್ ಅಂತ ಅಂದ್ರೂ 25 EVM ಮೆಷಿನ್ ನಲ್ಲಿ 50,000 ವೋಟ್ಸ್ ಆಯ್ತು. ಈಗ ನಾಶ ಆದ 25 EVM ಮೆಷಿನ್ಸ್ ವೋಟ್ಸ್ ಎಲ್ಲ ಮೋಪಿ ದೇವಿಗೆ ಬಿದ್ದಿದೆ ಅಂತ ಅಂದ್ಕೊಂಡ್ರು 2.5 ಲಕ್ಷ ವೋಟ್ಸ್ ಆಗುತ್ತೆ. ಅಷ್ಟಾದ್ರೂ ಗೆಲ್ಲೋದು ಪ್ರಜಾ ಅಭ್ಯುದಯಂ ಪಾರ್ಟಿನೇ. ಅದರಿಂದ ವಿನ್ನರ್ ಯಾರು ಅಂತ ಅನೌನ್ಸ್ ಮಾಡ್ಬಿಡಿ ಅನ್ನೋಕೆ ಮೋಪಿ ದೇವಿ ನೀನಿದ್ರೆ ತಾನೇ ಅನೌನ್ಸ್ ಮಾಡೋದು ಅಂತ ರಾಮನಂದನ್ ಸಾಯಿಸೋಕ್ ಹೋಗ್ತಾನೆ. ಆದ್ರೆ ರಾಮನಂದನ್ ಕೈಯಲ್ಲೇ ಒದೆ ತಿಂದು ಜೈಲ್ ಪಾಲಾಗ್ತಾನೆ. ಎಲೆಕ್ಷನ್ ನಲ್ಲಿ ಪ್ರಜಾ ಅಭ್ಯುದಯಂ ಪಾರ್ಟಿ ಗೆಲ್ಲುತ್ತೆ. ಆ ಸಮಯಕ್ಕೆ ರಾಮನಂದನ್ ತನ್ನ ಎಲೆಕ್ಷನ್ ಕಮಿಷನ್ ಪದವಿಗೆ ರಾಜೀನಾಮೆ ಕೊಡೋಕೆ ಪ್ರಜಾ ಅಭ್ಯುದಯಂ ಪಾರ್ಟಿ ತಮ್ಮ ಪಾರ್ಟಿ CM ಆಗಿ ರಾಮನಂದನ್ ಸೆಲೆಕ್ಟ್ ಮಾಡ್ತಾರೆ. ಕೊನೆಗೆ ರಾಮನಂದನ್ CM ಆಗ್ತಾನೆ. ಪ್ರಮಾಣ ವಚನ ಸ್ವೀಕಾರ ಮಾಡೋಕ್ ಮುಂಚೆಯೇ ಕೆಲವು ಯೋಜನೆಗಳನ್ನ ತರ್ತಾನೆ. ಮನೆ ಇಲ್ದವರಿಗೆ ಮನೆ ಕಟ್ಟಿಸ್ಕೊಡೋದಾಗಿ ಹೇಳ್ತಾನೆ. ಜನಗಳಿಗೆ ಪ್ರತಿದಿನ ಯಾವ್ದಾದ್ರು ಒಂದು ತೊಂದರೆ ಬರ್ತಾನೆ ಇರುತ್ತೆ. ಎಲ್ಲದಕ್ಕೂ ಪೊಲೀಸ್ ಸ್ಟೇಷನ್ಗೆ ಹೋಗೋಕ್ಕಾಗಲ್ಲ ಅಂತ 141 ಅನ್ನೋ ವ್ಯಾನ್ ಗಳನ್ನ ಲಾಂಚ್ ಮಾಡ್ತಾನೆ. ಈ ವ್ಯಾನ್ ಗಳು 24 ಗಂಟೆ ತಿರುಗ್ತಾ ಇರ್ತವೆ. ಕಷ್ಟ ಅನ್ನೋರ ಮನೆ ಬಾಗಿಲಿಗೆ ಹೋಗಿ ಅವ್ರ ಪ್ರಾಬ್ಲಮ್ ನ ಸಾಲ್ವ್ ಮಾಡ್ತವೆ. ಹಾಗೆ ಓಟ್ ಆಗ್ತಾ ಇದ್ದವರಿಗೆ ನೀರು ಕರೆಂಟ್ ಎರಡನ್ನೂ ಕಟ್ ಮಾಡ್ತೀವಿ. ದೇಶಕ್ಕೋಸ್ಕರ ಓಟ್ ಆಗ್ತಾ ಇದ್ದವರಿಗೆ ದೇಶವು ಏನು ಮಾಡಬಾರ್ದು ಅಂತ ಹೇಳಿ CM ಆಗಿ ಪ್ರಮಾಣ ವಚನ ತಗೋತಾನೆ. ಅಲ್ಲಿಗೆ ಸಿನಿಮಾ ಸಹ ಎಂಡ್ ಆಗುತ್ತೆ. ಇದೇ ರೀತಿ ಸಿನಿಮಾ ಎಕ್ಸ್ಪ್ಲನೇಷನ್ಗೆ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಮತ್ತೆ ಇನ್ನೊಂದು ಸಿನಿಮಾ ಜೊತೆ ಸಿಗ್ತೀನಿ. ಅಲ್ಲಿಯವರೆಗೆ ಟೇಕ್ ಕೇರ್ ಅಂಡ್ ಬಾಯ್.